ಮೇ ಬಿ ಜೀಸಸ್ಗೂ ಹೋದಾಗಲೂ ಹಾಗೆ ಅಂದ್ಕೊಂಡಿರ್ಬೋದು ಜೊತೆಲಿದ್ದವರೆಲ್ಲ. ನಾವೆಲ್ಲ ಇಷ್ಟೊಂದು ಇವನು ಹಿಂದೆನೇ ಸುತ್ತಾ ಇರ್ತೀವಿ ಹಗಲು ರಾತ್ರಿ. ಆದರೆ ಇವನು ಯಾವನೋ ಮರ ಹತ್ತಿ ಕೂತ್ಕೊಂಡಿದ್ದಾನೆ, ಯಾವತ್ತೂ ಭೇಟಿನೂ ಆಗಿಲ್ಲ, ಏನೂ ಗೊತ್ತಿಲ್ಲ, ಅವನು ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಇವತ್ತು ನಾನು ನಿನ್ನ ಮನೇಲೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲದೆ ಇದ್ದಾರೆ ಇವರಿಗೆ. ಆದರೆ ಯೇಸು ನೋಡಿದ್ದು ಜಕ್ಕಾಯನ ಹೃದಯದಲ್ಲಿರುವ ಆಸೆ, ದ ಡಿಸೈರ್ ಆ್ಯಂಡ್ ದ ಎಫರ್ಟ್ ಹಿ ಪುಟ್ ಆನ್ ದಟ್ ಡಿಸೈರ್ ಟು ಸಿ ಜೀಸಸ್. ಜಕ್ಕಾಯನ ಹೃದಯದಲ್ಲಿದ್ದ ಆಸೆಯನ್ನು, ಅವನ ಆಸೆಗೆ ತಕ್ಕ ಪ್ರಯತ್ನವನ್ನು ಯೇಸು ನೋಡಿದರು, ಅದನ್ನು ಯೇಸು ಸನ್ಮಾನಿಸಿದರು. ಜಾತಿ ನೋಡಿಲ್ಲ, ಕುಲ ನೋಡಿಲ್ಲ, ಅವನು ಯಾರಂತನೇ ನೋಡಿಲ್ಲ. ನಿನ್ನ ಮನೆಗೆ ನಾನು ಬರ್ತೀನಿ ಅಂದರು. ಹಾಗೆ ಯೇಸು ಬರೋದು ಯಾರ ಮನೆಗೆ ಅಂದರೆ ಈ ಸಮಾಧಾನ ಅನುಭವಿಸ್ಲಿಕ್ಕಾಗೋದು ಯಾರಿಗೆ ಅಂದರೆ ಈ ಪ್ರಯತ್ನ ಪಡೋರಿಗೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ, ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಅಪ್ಪ, ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ವಂದನೆ 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 ಅಪ್ಪ, ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್. ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ. ಹೇಗಿದ್ದೀರಾ? ಹಾಗಿದ್ದೀರಾ? ಚೆನ್ನಾಗಿದ್ದೀರಾ? ಗುಡ್. ಓಕೆ, ದೇವರ ವಾಕ್ಯವನ್ನು ಸ್ವಲ್ಪ ನಾವು ಕಲಿಯೋಣ. ಓಕೆ, ನಾವು ಪವಿತ್ರಾತ್ಮರು ನಮಗೆ ಕೊಡುವಂತಹ ಒಂದು ಪ್ರೇರಣೆಯಲ್ಲಿ ನಾವು ಮುಂದಕ್ಕೆ ಹೋಗೋಣ. ಪರಿಶುದ್ಧಾತ್ಮರು ಏನು ಆಲೋಚನೆ ಕೊಡ್ತಾರೋ ಅದೇ ಆಲೋಚನೆಯಲ್ಲಿ ನಾವು ಮುಂದಕ್ಕೆ ಹೋಗೋಣ. ಯಾಕೆ ಅಂದರೆ ಹೋಲಿ ಸ್ಪಿರಿಟ್ ನೋಸ್ ವಾಟ್ ಈಸ್ ಅವರ್ ರಿಯಲ್ ನೀಡ್. ನಮ್ಮ ನಿಜವಾದ ಅಗತ್ಯ ಏನು ಎಂದು ಪವಿತ್ರ ಆತ್ಮನಿಗೆ ಮಾತ್ರ ತಿಳಿದಿದೆ. ಯು ಯುವರ್ ಸೆಲ್ಫ್ ಡೋಂಟ್ ನೋ ಯುವರ್ ನೀಡ್. ನಿಮ್ಮ ಅಗತ್ಯ ಏನು ಎಂದು ನಿಮಗೆ ಗೊತ್ತಿಲ್ಲ. ಬಟ್ ಹೋಲಿ ಸ್ಪಿರಿಟ್ ನೋಸ್ ವಾಟ್ ಯು ನೀಡ್. ಪವಿತ್ರಾತ್ಮರಿಗೆ ಗೊತ್ತಿದೆ ನಮ್ಮ ಅಗತ್ಯ ಏನು ಎಂದು. ನಮ್ಮೆಲ್ಲರ ಅಗತ್ಯನೂ ಒಂದೇ. ನಮ್ಮೆಲ್ಲರ ಅಗತ್ಯ, ನಮಗೆಲ್ಲರಿಗೂ ಜೀಸಸ್ ಬೇಕು. ವಿ ಆಲ್ ನೀಡ್ ಜೀಸಸ್. ಜೀಸಸ್ ಅಂತ ಹೇಳುವಾಗ ಅದಕ್ಕೆ ನಾವು ಲಿಮಿಟ್ ಹಾಕೋಬಾರ್ದು. ಜೀಸಸ್ ನನಗೆ ಗೊತ್ತು, ಅದಲ್ಲ. ಜೀಸಸ್ ಮೀನ್ಸ್ ಗಾಡ್ ವಿತ್ ಅಸ್, ನಮ್ಮೊಂದಿಗೆ ಇರುವ ದೇವರು. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಅನ್ಲಿಮಿಟೆಡ್. ಜೀಸಸ್ ಇಸ್ ಅನ್ಲಿಮಿಟೆಡ್. ಲಿಮಿಟ್ ಇಲ್ಲ, ಇಷ್ಟೇ ಅಂತ ಇಲ್ಲ. ನಾವು ಎಷ್ಟು ಬೇಕಾದರೂ ಆ ಯೇಸು ಕ್ರಿಸ್ತರನ್ನು ನಮ್ಮ ಒಳಗಡೆ ನಾವು ಫಿಲ್ ಮಾಡ್ಕೋಬೋದು ಥ್ರೂ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಮುಖಾಂತರವಾಗಿ ನಾವು ಎಷ್ಟು ಬೇಕಾದರೂ ಯೇಸುವನ್ನು ಅನುಭವಿಸ್ಬೋದು. ನೀವೆಲ್ಲರೂ ಇವತ್ತು ಇಲ್ಲಿ ಪ್ರಾರ್ಥನೆಗೆ ಬಂದಿದ್ದೀರಿ, ಕುಳಿತುಕೊಂಡಿದ್ದೀರಿ ಅಂದರೆ ಖಂಡಿತವಾಗಲೂ ನಿಮಗೆ ಯೇಸುವಿನ ಅನುಭವ ಇದ್ದಿದ್ದರಿಂದನೇ ಬಂದಿದ್ದೀರಿ. ಯೇಸುವಿನ ಅನುಭವ ಇಲ್ಲದೆ ನೀವು ಬಂದಿಲ್ಲ. ಎಲ್ಲೋ ಒಂದು ಸ್ವಲ್ಪ ಯೇಸುವಿನ ಅನುಭವ ನಮಗೆ ಆಗಿದೆ. ಸಮ್ವೇರ್ ವಿ ಹ್ಯಾವ್ ಟೇಸ್ಟೆಡ್ ದ ಲಾರ್ಡ್, ದಟ್ ಈಸ್ ವೈ ವಿ ಆರ್ ಹಿಯರ್ ಟುಡೇ. ಆದರೆ ಈ ಅನುಭವ ಖಂಡಿತವಾಗಲೂ ಸಾಕಾಗೋದಿಲ್ಲ. ವಿ ಶುಡ್ ನಾಟ್ ಲಿಮಿಟ್ ಟು ದಿಸ್ ಎಕ್ಸ್ಪೀರಿಯನ್ಸ್. ಈ ಅನುಭವಕ್ಕೆ ಇಷ್ಟಕ್ಕೆ ನಾವು ಲಿಮಿಟ್ ಆಗಬಾರ್ದು. ನಾನು ಯೇಸುವನ್ನು ಅನುಭವಿಸಿದ್ದೀನಿ ಅಂತ.
ಯೇಸು ಕ್ರಿಸ್ತನ ಅನುಭವ ಅಂತಕ್ಕಂಥದ್ದು ನಾವು ಸಾಯುವ ತನಕ, ಟಿಲ್ ದ ಎಂಡ್ ಆಫ್ ಯುವರ್ ಲಾಸ್ಟ್ ಬ್ರೆತ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಹಿಮ್, ಬಿಕಾಸ್ ಹೀ ಈಸ್ ಅನ್ಲಿಮಿಟೆಡ್ ಗಾಡ್. ಗಾಡ್ ಅನ್ಲಿಮಿಟೆಡ್, ಲಿಮಿಟ್ ಇಲ್ಲ, ಇಷ್ಟೇ ಅಂತ ಇಲ್ಲ, ಅಳತೆ ಮಾಡಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಮೆಷರ್ ಜೀಸಸ್, immeasurable God. You cannot measure. ಹೋಲಿ ಸ್ಪಿರಿಟ್ ಬಗ್ಗೆ ಹೇಳೋದಾದರೆ, ಹೋಲಿ ಸ್ಪಿರಿಟ್ ಮೀನ್ಸ್ ಜೀಸಸ್ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ. ಹೋಲಿ ಸ್ಪಿರಿಟ್ ಮೀನ್ಸ್ ಜೀಸಸ್ ಅನ್ಲಿಮಿಟೆಡ್ ಈಸ್ ಹೋಲಿ ಸ್ಪಿರಿಟ್. ಜೀಸಸ್ ಬಗ್ಗೆ ಹೇಳೋದಾದರೆ, ಗಾಡ್ ಅನ್ಲಿಮಿಟೆಡ್ ಈಸ್ ಜೀಸಸ್. ದೆರ್ ಇಸ್ ನೋ ಲಿಮಿಟೇಷನ್ ಫಾರ್ ಗಾಡ್. ಎಲ್ಲರಿಗೂ ದೇವರ ಅನುಭವ ಇದೆ. ಆದರೆ ಕ್ವೆಶ್ಚನ್ ಏನು ಅಂದರೆ, ಈ ದೇವರ ಅನುಭವ ನೀವು ಪಡ್ಕೊಳ್ತಾ ಇರೋದು ದೇವರಿಗಾಗಿ ಬದುಕುವಂತೆ ಮಾಡ್ತಾ ಇದೆಯಾ? ಆರ್ ಯು ಏಬಲ್ ಟು ಲಿವ್ ಫಾರ್ ಗಾಡ್ ವಿತ್ ದ ಎಕ್ಸ್ಪೀರಿಯನ್ಸ್ ಆಫ್ ಗಾಡ್ ಯು ಆರ್ ಗೋಯಿಂಗ್ ಥ್ರೂ? ನೀವೇನು ಅನುಭವಿಸ್ತಾ ಇದ್ದೀರಲ್ವ ದೇವರ ಅನುಭವ, ಈ ಅನುಭವದಿಂದ ದೇವರಿಗಾಗಿ ಬದುಕಲಿಕ್ಕೆ ಆಗ್ತಾ ಇದೆಯಾ? ಈ ಅನುಭವಕ್ಕೆ ನಾವು ಬರಬೇಕು. ಇದಕ್ಕೆ ನಾವು ಬರಬೇಕಾದ್ರೆ ನಾವು ಇನ್ನೂ ಹೆಚ್ಚಾಗಿ ಆ ಅನ್ಲಿಮಿಟೆಡ್ ಗಾಡ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆಗ ಮಾತ್ರನೇ ಸಾಧ್ಯ. ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯೇಸುವನ್ನು ಅನುಭವಿಸಿರ್ತೀವಿ, ಆದರೂ ಕೂಡ ನಾವು ಪಾಪದಲ್ಲೇ ಇರ್ತೀವಿ. ಯೇಸುವನ್ನು ಅನುಭವಿಸಿರ್ತೀವಿ, ಆದರೂ ಕೂಡ ನಾವು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದರಲ್ಲೇ ಇರ್ತೀವಿ. ಒಂದು ರೀತಿ ಸ್ಯಾಟಿಸ್ಫೈಡ್ ಆಗಿರೋದಿಲ್ಲ, ಪಾಪವನ್ನು ಬಿಡಲಿಕ್ಕಾಗೋದಿಲ್ಲ, ಸಮಾಧಾನ ಇರೋದಿಲ್ಲ. It doesn't mean that you have not tasted the Lord. We have tasted the Lord, very limited taste. ತುಂಬ ಕಡಿಮೆ ಪ್ರಮಾಣದಲ್ಲಿ ಅವ್ರನ್ನ ಅನುಭವಿಸಿದ್ದೀವಿ. ಈಗ ಏನು ಮಾಡಬೇಕು ಅಂದರೆ, ಈ ಅನುಭವ ನಾವು ಅಧಿಕ ಮಾಡ್ಕೋಬೇಕು. ಸೆಂಟ್ ಪೀಟರ್ ಚಾಪ್ಟರ್ 2 ಸೆಕೆಂಡ್ ಲೆಟರ್ ಆಫ್ ಸೆಂಟ್ ಪೀಟರ್ ಚಾಪ್ಟರ್ 1 verse 2 ಅಲ್ಲಿ ನಾವು ನೋಡ್ತೀವಿ, ಪೇತ್ರನು ಬರೆದ 2ನೇ ಪತ್ರಿಕೆ ಸೆಕೆಂಡ್ ಪೀಟರ್ ಚಾಪ್ಟರ್ 1 verse 2 ಅಲ್ಲಿ ಹೇಳ್ತಾರೆ, ದೇವರ ಮತ್ತು ಪ್ರಭು ಯೇಸುಕ್ರಿಸ್ತರ ಬಗ್ಗೆ ನೀವು ಪಡೆಯುತ್ತಿರುವ ಜ್ಞಾನಾರ್ಜನೆಯು ನಿಮಗೆ ಕೃಪಾಶೀರ್ವಾದವನ್ನು ಶಾಂತಿ ಸಮಾಧಾನವನ್ನು ಅಧಿಕವಾಗಿ ತರಲಿ. ನೋಡಿ, ಎಷ್ಟು ತರಲಿ? ಯಾವುದು ತರೋದು ಹಾಗಾದರೆ? ಮೇ ಗ್ರೇಸ್ ಆ್ಯಂಡ್ ಪೀಸ್ ಬಿ ಯುವರ್ಸ್ ಇನ್ ಅಬೆಂಡೆನ್ಸ್ ಇನ್ ನಾಲೆಡ್ಜ್ ಆಫ್ ಗಾಡ್ ಆ್ಯಂಡ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸ್ವಲ್ಪ ಈ ಕಡೆ ಗಮನಿಸಿ. ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ಜ್ಞಾನ ನಮ್ಮಲ್ಲಿ ಏನನ್ನು ಅಧಿಕ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ? ಗ್ರೇಸ್ ಆ್ಯಂಡ್ ಪೀಸ್. ಗ್ರೇಸ್ ಆ್ಯಂಡ್ ಪೀಸ್, ಕೃಪೆ ಮತ್ತು ಸಮಾಧಾನ, ಇದೆರಡೂ ನಮಗೆ ಅತ್ಯಗತ್ಯ. ನಮಗೆಷ್ಟೇ ಹಣ ಇರಲಿ, ಸಮಾಧಾನ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ನಮಗೆಲ್ಲರೂ ಇದ್ದು ಸಮಾಧಾನ ಇಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ. ನಮಗೊಳ್ಳೆ ಆರೋಗ್ಯ ಇದ್ದು ಸಮಾಧಾನ ಇಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ. ಈ ಸಮಾಧಾನ ಅಧಿಕ ಮಾಡಬೇಕಾದ್ರೆ ಏನು ಮಾಡಬೇಕು? ವಾಕ್ಯ ಹೇಳುತ್ತೆ, ನೋ ಕ್ರೈಸ್ಟ್ ಮೋರ್, ನೋ ಜೀಸಸ್ ಮೋರ್, ಪೀಸ್ ವಿಲ್ ಇನ್ಕ್ರೀಸ್. ಸಮಾಧಾನ ಅಧಿಕವಾಗ್ತದೆ. ಇದಕ್ಕೆ ಬೇರೆ ಯಾವುದು ಆಲ್ಟರ್ನೇಟಿವ್ಸ್ ಏನೂ ಇಲ್ಲ. ನಿನಗೆ ಸಮಾಧಾನ ಬೇಕಾ? ಬಂದು ಕುಳಿತುಕೋ, ವಾಕ್ಯವನ್ನು ಕೇಳು, ಸತ್ಯ ವಚನಗಳನ್ನು ಕೇಳಿಸ್ಕೊಳ್ತಾ ಇರು, ಕಲಿತಾ ಇರು. The more you understand Jesus through the word of God, you will grow in peace of God. ಆ ದೇವರ ಸಮಾಧಾನದಲ್ಲಿ ನೀನು ಬೆಳಿತೀಯ. ಇವತ್ತು ಮನುಷ್ಯ ಕುಲಕ್ಕೆ ಬೇಕಾಗಿರೋದೇ ಅದು, ನಮಗೆಲ್ಲರಿಗೂ ಬೇಕಾಗಿರೋದೇ ಅದು. ಒಂದು ರಿಲ್ಯಾಕ್ಸೇಷನ್ ಅಲ್ಲ, ಒಂದು ಟೆಂಪ್ರರಿ ಆದಂಥ ಒಂದು ರಿಲ್ಯಾಕ್ಸೇಷನ್ ಅಲ್ಲ ನಮಗೆ ಬೇಕಾಗಿರೋದು. ಎಲ್ಲ ಹೋಗಿ ಬಂದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ತೀವಲ್ಲ, ಅದೆಲ್ಲ ಬೇಕಾಗಿರೋದು. ನಮಗೆ ಸಮಾಧಾನ ಬೇಕು.
ಸಮಾಧಾನ ಅಂತಕ್ಕಂಥದ್ದು ಶಾಶ್ವತವಾಗಿ ನಮ್ಮನ್ನು ಇರಿಸುವಂಥದ್ದು. ಈ ಒಂದು ಇಂಜಿನ್ಗೆ ಕೂಲೆಂಟ್ ಅಂತ ಹಾಕ್ತಾರೆ. ಯಾಕೆ ಆ ಕೂಲೆಂಟ್ ಹಾಕ್ತಾರೆ ಅಂದರೆ ಇಂಜಿನ್ ಒಂದು ಸ್ಥಿರವಾಗಿ ಇರಿಸುತ್ತೆ, ಅದು ಓವರ್ ಹೀಟ್ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಕಾರಲ್ಲಿ, ಬಸ್ಸಲ್ಲಿ, ಲಾರಿಲೆಲ್ಲ ಇರುತ್ತೆ, ಕೂಲೆಂಟ್ ಹಾಕ್ತಾರೆ. ಯಾಕೆ ಈ ಕೂಲೆಂಟನ್ನು ಯೂಸ್ ಮಾಡ್ತಾರೆ ಅಂದರೆ ಇಂಜಿನ್ ಹೀಟ್ ಆಗಬಾರ್ದು. ಇಂಜಿನ್ ಹೀಟ್ ಆದರೆ ಗಾಡಿ ಮುಂದಕ್ಕೆ ಹೋಗೋದಿಲ್ಲ, ಬೇರೆ ಡ್ಯಾಮೇಜ್ಗಳಾಗ್ಬೋದು, ಅನಾಹುತಗಳಾಗ್ಬೋದು. ಓವರ್ ಹೀಟ್ ಆದರೆ ಬಸ್ಟ್ ಆಗೋ ಸಾಧ್ಯತೆ ಇದೆ, ಏನು ಬೇಕಾದರೂ ಆಗ್ಬೋದು. ವಿ ಕ್ಯಾನಾಟ್ ಪ್ರಿಡಿಕ್ಟ್, ಇಂಥದ್ದೇ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್, ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಪ್ರಯಾಣ ಸುಗಮವಾಗಿಸ್ಕೊಳ್ಳಿಕ್ಕೆ ಮತ್ತು ಆ ಇಂಜಿನ್ ಹೀಟ್ ಮೇಂಟೈನ್ ಆಗಲಿಕ್ಕೆ ಕೂಲೆಂಟ್ ಯೂಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನೀವು ಜೀವಿಸುವಾಗ ನಿಮ್ಮ ಇಂಜಿನ್ ಹೀಟ್ ಆಗಬಾರ್ದು. ನಿಮ್ಮ ತಲೆ ಬಿಸಿ ಅಂತಾರಲ್ಲ, ತಲೆ ಬಿಸಿ ಆಗ್ತಾ ಇದೆ, ತುಂಬ ಟೆನ್ಷನ್ ಆಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೀಟ್ ಜಾಸ್ತಿ ಆದರೆ ಏನಾಗುತ್ತೆ? ಇಂಜಿನ್ ಹೀಟ್ ಜಾಸ್ತಿ ಆದರೆ ಗಾಡಿ ಅಲ್ಲೇ ನಿಲ್ತೋಗುತ್ತೆ, ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕಾಗಲ್ಲ. ಅದೇ ರೀತಿ ತಲೆ ಜಾಸ್ತಿ ಬಿಸಿ ಆದರೆ, ಇಫ್ ಯುವರ್ ಹೆಡ್ ಈಸ್ ಓವರ್ ಹೀಟೆಡ್, ಯು ಕೆನಾಟ್ ಗೋ ಫಾರ್ವರ್ಡ್. ನಿನಗೆ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ. ಯು ವಿಲ್ ಸ್ಟಕ್ ಅಪ್ ಸಮ್ವೇರ್. ನೀನು ಎಲ್ಲೋ ಸ್ಟಕ್ಕಾಗಿ ನಿಂತ್ಕೊಳ್ತೀಯ. ಆಮೇಲೆ ಏನು ಮಾಡ್ತೀಯ? ಆಮೇಲೆ ಮಾಡಬಾರದ್ದೆಲ್ಲ ಮಾಡ್ತೀಯ. ಒನ್ಸ್ ಯು ಆರ್ ಸ್ಟಕ್ ಅಪ್, ಯು ವಿಲ್ ಡೂ ಎವ್ರಿಥಿಂಗ್ ಅಗೇನ್ಸ್ಟ್ ಗಾಡ್. ಯು ವಿಲ್ ಡೂ ಎವ್ರಿಥಿಂಗ್ ಅನ್ಗಾಡ್ಲಿ. ನೀವು ಬೇಕಾದರೆ ಈ ಡ್ರಿಂಕ್ಸ್ ಪಾರ್ಟಿಗಳನ್ನ ಕೇಳಿ ನೋಡಿ, ಹೆಚ್ಚಿನವ್ರು ಇದೇ ಉತ್ತರ ಕೊಡ್ತಾರೆ. ಯಾಕಪ್ಪ ಡೈಲಿ ಕುಡಿತೀಯ ಎಷ್ಟೊಂದು ಅಂತ? ಟೆನ್ಷನ್, ಸಮಾಧಾನ ಇಲ್ಲ, ನೋ ಪೀಸ್ ಆಫ್ ಮೈಂಡ್. ಸಮಾಧಾನ ಇಲ್ಲ, ಸಮಾಧಾನಕ್ಕೆ ಸ್ವಲ್ಪ ಕುಡಿತಾ ಇದ್ದೀನಿ ಹೇಳ್ತಾರೆ. ನಿಜವಾಗ್ಲೂ ಅವ್ರಿಗೆ ಸಮಾಧಾನ ಇಲ್ಲ. ಅದಕ್ಕೆ ಪರಿಹಾರ ಇದಲ್ಲ. ಅವ್ರಿಗೆ ಬೇಕಾಗಿರೋದು ಸಮಾಧಾನ, ಮದ್ಯಪಾನ ಅಲ್ಲ. ಯೇಸುವಿನ ಕೈಯಿಂದ ಸಿಗೋ ಪಾನ ಬೇಕು, ಯೇಸು ಕೊಡುವಂತಹ ಆ ಪಾನ. ಇಲ್ಲಿ ನಾನು ಹೇಳ್ತಾ ಇರೋದು ಸಮಾಧಾನವೆಂಬ ಪಾನ. ಯೇಸು ಹೇಳ್ತಾರಲ್ವಾ, ಐ ಹ್ಯಾವ್ ಕಮ್ ಟು ಗಿವ್ ಯು ದ ಪೀಸ್. ಜಾನ್ 14:27, ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದಿದ್ದೇ ಸಮಾಧಾನ ಕೊಡಲಿಕ್ಕೆ. ನೀವು ಹೇಳ್ತೀರಿ, ನಾನು ಯೇಸುನ ಕಂಡುಕೊಂಡೆ. ನೀನು ಯೇಸುನ ಕಂಡುಕೊಂಡಿದ್ದು ನಿಜ ಆದರೆ ನಿನಗೆ ಸಮಾಧಾನ ಇರುತ್ತೆ. ನೀನು ಯೇಸುವನ್ನು ಕಂಡುಕೊಂಡೆ, ಸಮಾಧಾನನೇ ಇಲ್ಲ ಅಂದರೆ ನೀನು ಯೇಸುವನ್ನು ಪೂರ್ತಿಯಾಗಿ ಕಂಡುಕೊಳ್ಳಿಲ್ಲ. ಎಲ್ಲೋ ಯೇಸು ನಡೆದು ಹೋದ, ಆ ಗಾಳಿ ಬೀಸಿದೆ ಅಷ್ಟೇ. ವಿ ನೀಡ್ ಟು ಟೇಸ್ಟ್ ಹಿಮ್ ಮೋರ್ ದೆನ್. ನಾವಿನ್ನೂ ಹೆಚ್ಚಾಗಿ ಅವರನ್ನು ಅನುಭವಿಸಬೇಕು. ಓದಿ ನೋಡೋಣ, ವಾಕ್ಯ ಏನು ಹೇಳುತ್ತೆ? ನಾನು ಶಾಂತಿ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ನಾನು ಶಾಂತಿ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಸಿ, ದಿಸ್ ಇಸ್ ಎ ಪ್ರಾಮಿಸ್ ಆಫ್ ಗಾಡ್. ಪ್ರಾಮಿಸ್, ವಾಗ್ದಾನ. ದಿಸ್ ಇಸ್ ದ ಪ್ರಾಮಿಸ್ ಆಫ್ ಜೀಸಸ್ ಕ್ರೈಸ್ಟ್. ಹಿ ಇಸ್ ಎ ಫೇತ್ಫುಲ್ ಗಾಡ್. ಹಿ ಆಲ್ವೇಸ್ ಕೀಪ್ಸ್ ಹಿಸ್ ಪ್ರಾಮಿಸ್. ನಂಬಿಗಸ್ತನಾದ ದೇವರು, ಅವರು ವಾಗ್ದಾನ ಮಾಡಿದ್ದನ್ನು ಉಳಿಸಿಕೊಳ್ಳುವಂಥ ದೇವರು. ಇದನ್ನು ನೀವು ಹೃದಯದಲ್ಲಿ ತೆಗೆದುಕೊಳ್ಳಿ. ಯೇಸು ಈ ಭೂಮಿಗೆ ಬಂದಿದ್ದು ನನಗೆ ಸಮಾಧಾನ ಕೊಡಲಿಕ್ಕೆ. ಹೇಳಿ ನೋಡೋಣ, ಯೇಸು ಬಂದಿರುವುದು ನನಗೆ ಸಮಾಧಾನವನ್ನು ನೀಡಲು, ಸಂಪೂರ್ಣವಾಗಿ ಸಮಾಧಾನವನ್ನು ನೀಡಲು. ಯೇಸು ಬಂದಿದ್ದು ಯಾಕೆ? ಅನೇಕ ಕಾರಣಗಳಿದೆ. ಇವತ್ತಿನ ಸಬ್ಜೆಕ್ಟ್ ನಾವು ನೋಡ್ತಾ ಇರೋದು, ಯೇಸು ಬಂದಿದ್ದು ನಮಗೆ ಏನು ಕೊಡಲಿಕ್ಕೆ? ಸಮಾಧಾನ ಕೊಡಲಿಕ್ಕೆ. ಸಮಾಧಾನ ಕೊಡಲಿಕ್ಕೆ. ಈ ಸಮಾಧಾನ ಎಂಬ ಕೂಲೆಂಟ್ ಎವ್ರಿ ಡೇ ನಮಗೆ ಬೇಕು. ವಿ ನೀಡ್ ದಿಸ್ ಕೂಲೆಂಟ್ ಕಾಲ್ಡ್ ಪೀಸ್, ಪೀಸ್ ಆಫ್ ಕ್ರೈಸ್ಟ್, ಎವ್ರಿ ಡೇ ಇನ್ ಆರ್ಡರ್ ಟು ರನ್ ಅವರ್ ಲೈಫ್ ಸ್ಮೂತ್ಲಿ. ಈ ಸಮಾಧಾನ ಇಲ್ಲದೆ ಇದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಟೆನ್ಷನ್ ಹಿಡಿದವರಾಗಿ ರನ್ ಆಗಲ್ಲ, ಗಾಡಿ ನಿಲ್ಲಬೇಕಾಗ್ತದೆ, ಇಲ್ಲ ಡ್ಯಾಮೇಜ್ ಆಗುತ್ತೆ.
ಒಳಗಡೆ ಪ್ಯಾಸೆಂಜರ್ ಯಾರಿಗೂ ಇರಲಿಕ್ಕಾಗೋದಿಲ್ಲ. ಈ ಓಮಿನಿ ಎಲ್ಲ ತಗೊಂಡು ಹೋಗುವಾಗ ಗೊತ್ತಾಗುತ್ತೆ. ಅದರಲ್ಲಿ ಏನಾದರೂ ನೀರೆಲ್ಲ ಹಾಕಿಲ್ಲ ಅಂದರೆ ಸರಿಯಾಗಿ ಇಂಜಿನ್ ಓವರ್ ಹೀಟ್ ಆಗಿಬಿಟ್ಟು ಒಳಗಡೆ ಯಾರೂ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಬಾಯ್ಲರ್ ಒಳಗಡೆ ಕೂತ್ಕೊಂಡಂಗೆ ಆಗುತ್ತೆ. ಅದೇ ರೀತಿಯಲ್ಲಿ ಕೆಲವು ಮನೆ ಒಳಗಡೆ ಹೋಗ್ಬಿಟ್ರೆ ಈ ಬಾಯ್ಲರ್ ಎಕ್ಸ್ಪೀರಿಯನ್ಸ್ ಇವ್ರ ಜೊತೆಗೆ ನಮಗೆ ಬದುಕೋಕ್ಕೆ ಆಗೋದಿಲ್ಲ. ಡಿವೋರ್ಸ್. ಯಾಕೆ? ಇಲ್ಲಿ ಅಷ್ಟೊಂದು ಹೀಟ್ ಜನ್ರೇಟ್ ಆಗ್ತಾ ಇದೆ ಮೈಂಡಲ್ಲಿ. ಇಷ್ಟು ಹೀಟ್ ಜನ್ರೇಟ್ ಆಗ್ತೋ ಈ ಮನುಷ್ಯನ ಜೊತೆಯಲ್ಲಿ ಹೆಂಡತಿ ಹೇಗೆ ಬದುಕಲಿಕ್ಕಾಗುತ್ತೆ? ಹೆಂಡತಿ ಮೈಂಡಲ್ಲೂ ಹೀಟ್ ಜನ್ರೇಟ್ ಆಗುತ್ತೆ, ಗಂಡನ ಮೈಂಡಲ್ಲೂ ಹೀಟ್ ಜನ್ರೇಟ್ ಆಗ್ತಾ ಇದೆ. ಈ ಒಂದು ಏನು ಬಾಯ್ಲರ್ ಒಳಗಡೆ ಮಕ್ಕಳು ಹೇಗೆ ಬದುಕ್ತಾರೆ ಸೇಫಾಗಿ? ಅವರು ಬಾಯ್ಲ್ ಆಗ್ತಾರೆ. ಸೊ ದೇ ವಿಲ್ ಕಮ್ ಔಟ್. ಅದಕ್ಕೆ ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ. ಪೇರೆಂಟ್ಸ್ ಜೊತೆಗಿರ್ಲಿಕ್ಕೆ ಇಷ್ಟ ಇಲ್ಲ, ಫ್ರೆಂಡ್ಸ್ ಜೊತೆಗಿರ್ತಾರೆ, ಮೊಬೈಲ್ ಫೋನ್ ಜೊತೆಗಿರ್ತಾರೆ, ಇನ್ನು ಯಾರ್ಯಾರ್ದೋ ಜೊತೆಗಿರ್ತಾರೆ. ಕಾರಣ ಏನು? ಟೆನ್ಷನ್ ಪಾರ್ಟಿಗಳು. ಅಪ್ಪನೂ ಟೆನ್ಷನ್ ಪಾರ್ಟಿ, ಅಮ್ಮನೂ ಟೆನ್ಷನ್ ಪಾರ್ಟಿ. ಡಿವೋರ್ಸಿಗೆ ಕಾರಣ ಏನು? ಇದೇ ಟೆನ್ಷನ್. ಕೂಲೆಂಟ್ ಇಲ್ಲ, ಕೂಲಿಂಗ್ ಮಟೀರಿಯಲ್ ಖಾಲಿ ಆಗಿದೆ. ಆ ಕೂಲ್ ಆಗೋದು ನಮ್ಮ ಮೈಂಡ್ ಓನ್ಲಿ ಥ್ರೂ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಅನುಭವ ಆಗಬೇಕು. ಅದನ್ನೇ ಪೇತ್ರ ಹೇಳ್ತಾರೆ, ಗ್ರೇಸ್ ಆ್ಯಂಡ್ ಪೀಸ್ ಬಿ ಯುವರ್ಸ್ ಇನ್ ಅಬೆಂಡೆನ್ಸ್ ಇನ್ ದ ನಾಲೆಡ್ಜ್ ಆಫ್ ಗಾಡ್ ಆ್ಯಂಡ್ ಆಫ್ ಆರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮತ್ತು ದೇವರ ಕುರಿತಾದ ಜ್ಞಾನ ನೀವು ಎಷ್ಟು ಇನ್ಕ್ರೀಸ್ ಮಾಡ್ಕೊಳ್ತೀರೋ, ನಿಮ್ಮಲ್ಲಿ ಆ ಪೀಸ್, ಆ ಸಮಾಧಾನ, ದೈವ ಸಮಾಧಾನ, ಯೇಸು ಪ್ರಾಮಿಸ್ ಮಾಡಿದ ಆ ಸಮಾಧಾನ ಇನ್ಕ್ರೀಸ್ ಆಗುತ್ತೆ. ಈಗ ಅದು ಯಾರ ಕೈಯಲ್ಲಿದೆ ಕೇಳಿದ್ರೆ, ನಿನ್ನ ಕೈಯಲ್ಲೇ ಇದೆ. ಇಟ್ ಈಸ್ ಇನ್ ಯುವರ್ ಹ್ಯಾಂಡ್. ಯಾರೋ ಒಬ್ಬರು ಬಂದು ಪ್ರಾರ್ಥನೆ ಮಾಡಿದ ತಕ್ಷಣ ಆ ಸಮಾಧಾನ ಸಿಗೋದಿಲ್ಲ. ಅದು ಕ್ಷಣಿಕವಾದ ಒಂದು ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಲ್ಲ, ಅದು ಮಾತ್ರ ಸಿಗ್ತದೆ. ಬಟ್ ಇಫ್ ಯು ವಾಂಟ್ ಟು ಇನ್ಕ್ರೀಸ್ that coolness in your mind, in your family, in your relationships, in every area of your life, increase the knowledge of God. ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ಜ್ಞಾನವನ್ನು ಅಧಿಕ ಮಾಡಿಕೊಳ್ಳಿ. ನಾನು ಹೇಳ್ತಾ ಇರೋದು ಹೆಚ್ಚು ಬೈಬಲ್ ಓದಿ ಅಂತಲ್ಲ. ಬೈಬಲ್ ಓದಬೇಕು, ಆದರೆ ಅದರ ಮುಖಾಂತರ ನಾವು ದೇವರ ಅರಿವು ಅಧಿಕ ಮಾಡ್ಕೋಬೇಕು. ಆದರೆ ಇವತ್ತು ಸ್ಯಾಡ್ ನ್ಯೂಸ್ ಏನು ಅಂದರೆ, ದೇವರ ಅರಿವುಕ್ಕಿಂತ ನಮಗೆ ದೆವ್ವದ ಅರಿವೇ ಜಾಸ್ತಿ ಆಗಿದೆ. ದೇವರನ್ನ ಅರಿತುಕೊಳ್ಳೋದಕ್ಕಿಂತ, ಇನ್ಸ್ಟೆಡ್ ಆಫ್ knowing God, we know more about devil. We know more about this world. We know more about this worldliness. ಲೋಕಕ್ಕೂ ಲೋಕ ಸಂಬಂಧವಾದವುಗಳಿಗೂ ಮತ್ತು ಪಿಶಾಚಿ ವಿಷಯದಲ್ಲೂ ನಮಗೆ ತುಂಬ ನಾಲೆಡ್ಜ್ ಇದೆ. ಇಟ್ ವಿಲ್ ಕಿಲ್ ಯುವರ್ ಪೀಸ್ ಆಫ್ ಮೈಂಡ್. ಜಾಸ್ತಿ ಲೋಕನ ತಿಳ್ಕೊಂಡ್ರೆ ಏನಾಗುತ್ತೆ? ಪೀಸ್ ಆಫ್ ಮೈಂಡ್ ಹಾಳಾಗುತ್ತೆ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತೀರಲ್ವಾ, ನಿಮ್ಮ ಮಕ್ಕಳು ಪೀಸ್ ಆಫ್ ಮೈಂಡ್ ಹಾಳು ಮಾಡ್ತೀರ ಅದ್ರ ಮುಖಾಂತರ. ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಎಜುಕೇಷನ್ ಯು ಆರ್ ಗಿವಿಂಗ್ ಟು ಯುವರ್ ಚಿಲ್ಡ್ರನ್. ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ವಿರುದ್ಧ ನಾನು ಮಾತಾಡ್ತಾ ಇಲ್ಲ. ಟ್ರೂತ್ ಇಸ್ ದಿಸ್: ಇಫ್ ಯು ಗಿವ್ ಮೋರ್ ವರ್ಡ್ಲಿ ಸ್ಟಫ್ ಟು their mind, you are destroying their mind. What they are knowing? ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಿ, ಅಥವಾ ಯೂನಿವರ್ಸಿಟೀಸಿಗೆ ಹೋಗಿ, ವಾಟ್ ದೇ ಆರ್ ನೋಯಿಂಗ್? ದೇ ಆರ್ ನೋಯಿಂಗ್ ವರ್ಲ್ಡ್, ನಾಟ್ ದ ವರ್ಡ್, ನಾಟ್ ಗಾಡ್. ದೇ ಆರ್ ನೋಯಿಂಗ್ ವರ್ಲ್ಡ್. ಎವ್ರಿ ಡೇ ಹೆವಿ ಲಗೇಜ್ ಕ್ಯಾರಿಯಿಂಗ್ ಆನ್ their back, going to schools and colleges, spending so much of money to know what? To know devil, to know world. How peace comes to their mind? That is the reason many youngsters, educated youngsters today, addicted to pornography, drugs, alcohol, so many ungodly things.
Who is responsible for it? Parents. What is the reason? Lack of knowledge of God. ದೇವರ ಜ್ಞಾನದ ಕೊರತೆ. ನಾವು ಬದುಕ್ತಾ ಇರೋದು ತುಂಬ ಒಳ್ಳೆ ಒಂದು ಜನರೇಷನ್ನಲ್ಲಿ ಅಲ್ಲ, ನೆನ್ಪಿಟ್ಕೊಳ್ಳಿ. ಯು ಆರ್ ನಾಟ್ ಲಿವಿಂಗ್ ಇನ್ ಎ ವೆರಿ ಗುಡ್ ಪೀಸ್ಫುಲ್ ಜನರೇಷನ್. ಅಕಾರ್ಡಿಂಗ್ ಟು ಬೈಬಲ್, ಅಕಾರ್ಡಿಂಗ್ ಟು ದ ಹೋಲಿ ಸ್ಕ್ರಿಪ್ಚರ್, ಅಕಾರ್ಡಿಂಗ್ ಟು ಹೋಲಿ ಸ್ಪಿರಿಟ್, ವಿ ಆರ್ ಲಿವಿಂಗ್ ಇನ್ ಈವಿಲ್ ಆ್ಯಂಡ್ ಪರ್ವರ್ಸ್ ಜನರೇಷನ್ ಸಿನ್ಸ್ 2024 years. ಕಳೆದ 2024 ವರ್ಷಗಳಿಂದ ನಾವು ಯಾವ ರೀತಿಯ ಒಂದು ಜನರೇಷನ್ನಲ್ಲಿ ಬದುಕ್ತಾ ಇದ್ದೀವಿ ಅಂದರೆ, ಒಂದು ಹೋಲಿ ಜನರೇಷನ್ನಲ್ಲಿ ಎಲ್ಲ ಬದುಕ್ತಾ ಇರೋದು, ಒಂದು ಗುಡ್ ಜನರೇಷನ್ನಲ್ಲಿ ಎಲ್ಲ ಬದುಕ್ತಾ ಇರೋದು. ದೇವರು ಹೇಳ್ತಾರೆ, ದೇವರ ವಾಕ್ಯದ ಪ್ರಕಾರ, ದೇವರ ಆತ್ಮನ ಪ್ರಕಾರ. ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಚಾಪ್ಟರ್ 2 verse 40. Acts of the Apostles chapter 2 verse 40 ಏನು ಹೇಳುತ್ತೆ? ಅವನ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು. 40 ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 2 ವಾಕ್ಯ 40. ಪೇತ್ರನು ಅವರಿಗೆ ಹಲವಾರು ವಿಧದಲ್ಲಿ ಮನವಿ ಮಾಡಿದನು, ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ. Save yourself from this corrupt generation. ಜೀಸಸ್ ಹೇಳ್ತಾರೆ, evil and perverse generation. ದುಷ್ಟ ಮತ್ತು ದೈವ ಭ್ರಷ್ಟ, ಕೆಟ್ಟ ಮತ್ತು ದೈವ ಭ್ರಷ್ಟ, ಅನ್ಫೇತ್ಫುಲ್. ನೋ ಫೇತ್ಫುಲ್ನೆಸ್ ಟುಡೇ. Save yourself, save your children, save your friends, save your spouse, save everyone whom you know, whom you love. Save them from this evil and corrupt generation. ಈ ಕೆಟ್ಟು ಹೋಗಿರುವ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ನೀವು ಮಾತ್ರ ಅಲ್ಲ, ನಿಮ್ಮ ಮಕ್ಕಳನ್ನು ಕಾಪಾಡಿ, ನಿಮ್ಮ ಕುಟುಂಬದವ್ರನ್ನ ಕಾಪಾಡಿ. ಹೇಗೆ ಕಾಪಾಡೋದು? ಒಂದೇ ದಾರಿ. ಗಿವ್ ದೆಮ್ ದ ನಾಲೆಡ್ಜ್ ಆಫ್ ಕ್ರೈಸ್ಟ್ ಜೀಸಸ್. ಗಿವ್ ದೆಮ್ ದ ನಾಲೆಡ್ಜ್ ಆಫ್ ಜೀಸಸ್ ಕ್ರೈಸ್ಟ್. ಅವರಿಗೆ ಯೇಸು ಕ್ರಿಸ್ತನ ಜ್ಞಾನ ಕೊಡಿ. ಓನ್ಲಿ ದ ನಾಲೆಡ್ಜ್ ಆಫ್ ಗಾಡ್ ಕ್ಯಾನ್ ಸೇವ್ ಯುವರ್ ಚಿಲ್ಡ್ರನ್ ಆ್ಯಂಡ್ ಯುವರ್ ಫ್ಯಾಮಿಲಿ ಲೈಫ್. ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬ ಜೀವನವನ್ನು, ನಿಮ್ಮ ಆತ್ಮವನ್ನು ಕಾಪಾಡಿಕೊಳ್ಳಲು ಇರುವಂಥ ಏಕೈಕ ದಾರಿ ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ನಿಜವಾದ ಜ್ಞಾನವನ್ನು, ಬೈಬಲ್ ಜ್ಞಾನವನ್ನು ನೀವು ಪಡೆದುಕೊಳ್ಳಿ, ಜೊತೆಯಲ್ಲಿ ಇರುವವರಿಗೆ ಕೊಡಿ. ಇದೇನು ಮಾಡುತ್ತೆ ಅಂದರೆ, ದಿಸ್ ವಿಲ್ ಇನ್ಕ್ರೀಸ್ ಪೀಸ್ ಆಫ್ ಮೈಂಡ್. ಪೀಸ್, ಇಟ್ ವಿಲ್ ಜನರೇಟ್ ಪೀಸ್ ಇನ್ ದರ್ ಹಾರ್ಟ್. ಅವರ ಮೈಂಡ್ ಎಂಬ ಇಂಜಿನ್ ಅಥವಾ ಲೈಫ್ ಎಂಬ ಇಂಜಿನ್ ಯಾವಾಗಲೂ ಸ್ಮೂತ್ ಆಗಿ ರನ್ ಆಗುತ್ತೆ. ಸೇರಬೇಕಾದ ಡೆಸ್ಟಿನೇಷನ್ ತಲುಪುತ್ತೆ. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಹೋಗಿ ಗಾಡಿ ನಿಂತೋಗ್ಬಿಡುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಂತೋಗುತ್ತೆ. ಚೆಕ್ ಮಾಡುವಾಗ ಗೊತ್ತಾಗುತ್ತೆ ಕೂಲೆಂಟ್ ಖಾಲಿ ಆಗಿದೆ ಅಂತ. ಇಂಜಿನ್ ಸೀಸ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಮೆಕ್ಯಾನಿಕ್ ಸಿಗದೇ ಇರೋ ಜಾಗದಲ್ಲಿ ಆಫ್ ಆಗಿಬಿಟ್ರೆ ತುಂಬ ಒದ್ದಾಡಬೇಕಾಗುತ್ತೆ. ಈಗೇನೋ ದೇವ್ರ ದಯಿಂದ ಕೆಲವು ಮೆಕ್ಯಾನಿಕ್ಗಳು ಸಿಗ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಎಲ್ಲ. ಮೆಕ್ಯಾನಿಕ್ ಬಂದು ರಿಪೇರಿ ಮಾಡಿ ಹೋಗ್ತಾರೆ ಅಷ್ಟೇ. ಕೂಲೆಂಟ್ ಹಾಕಿ ಹೋಗಲ್ಲ, ಕೂಲೆಂಟ್ ಹಾಕ್ಕೊಳ್ಳಿ ಅಂತ ಹೇಳಿ ಹೋಗ್ತಾರೆ. ಕೂಲೆಂಟ್ ಇಲ್ಲಿ ಸಿಗುತ್ತೆ, ಗೋ ಆ್ಯಂಡ್ ಬೈ ಆ್ಯಂಡ್ ಪುಟ್ ಇಟ್ ಇನ್ ಯುವರ್ ವೆಹಿಕಲ್. ಹೋಗಿ ಕೊಂಡುಕೊಂಡು ಹಾಕ್ಕೊಳ್ಳಿ, ಓಡಿಸ್ಕೊಂಡು ಹೋಗಿ ಗಾಡಿನ. ಹೀಗೆ ತಗೊಂಡು ಹೋದರೆ ಸೀಸ್ ಆಗಿಬಿಡುತ್ತೆ. ನಿಮ್ಮ ಜೀವನನೂ ಸುಮಾರು ಜನದ ಹೀಗೆ ಹೋದರೆ ಸೀಸ್ ಆಗುತ್ತೆ. ಆದರೆ ಎಲ್ಲಿ ಸೀಸ್ ಆಗುತ್ತೋ ಗೊತ್ತಿಲ್ಲ. ಸೀಸ್ ಆಗಿಬಿಟ್ರೆ ಮೆಕ್ಯಾನಿಕ್ ಬಂದು ಒಂದೇ ಮಾತು ಹೇಳೋದು, ಸೀಸ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ಇಂಜಿನ್ ಚೇಂಜ್ ಮಾಡಬೇಕಂತಾರೆ.
ರೀಪ್ಲೇಸ್ ದ ಇಂಜಿನ್. ಅದು ತುಂಬ ಕಷ್ಟಕರವಾದ ಕೆಲಸ. ದೇವರು ಸೆಟ್ ಮಾಡಿಕೊಟ್ರೆ ಇಂಜಿನ್ ಮತ್ತು ರೀಪ್ಲೇಸ್ಮೆಂಟ್ ಇಲ್ಲ. ಯೂಸ್ ಆ್ಯಂಡ್ ಥ್ರೋ ಅಷ್ಟೇ. ಪ್ಲೇಟ್ ಥರ ಕೆಲವು ಪ್ಲೇಟ್ಗಳಿದೆಯಲ್ವಾ, ಯೂಸ್ ಆ್ಯಂಡ್ ಥ್ರೋ. ಯೂಸ್ ಮಾಡ್ಬೋದು ಅಷ್ಟೇ, ಯೂಸ್ ಆದಮೇಲೆ ಥ್ರೋ ಮಾಡ್ಬೋದು. ಅದೇ ಥರನೇ ಇಂಜಿನ್ ಹಾಳಾಗಿಬಿಟ್ರೆ, ಸೀಸ್ ಆಗಿ ಹೋಗ್ಬಿಟ್ರೆ ಮತ್ತೆ ಅದು ರಿಪೇರಿ ಮಾಡಿದರೂ ಪ್ರಯೋಜನ ಇಲ್ಲ. ಯು ಹ್ಯಾವ್ ಟು ಥ್ರೋ. ಆ ಮಟ್ಟಕ್ಕೆ ಡ್ಯಾಮೇಜ್ ಮಾಡ್ಕೋಬೇಡಿ. ಆ ಮಟ್ಟಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂದರೆ ಏನು ಮಾಡಬೇಕು? ನೀವು ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ಜ್ಞಾನಾರ್ಜನೆಯನ್ನು ನೀವು ಪಡ್ಕೊಳ್ತಾನೆ ಇರಬೇಕು. ಇಫ್ ಯು ವಾಂಟ್ ಟು ಕೀಪ್ ಯುವರ್ ಮೈಂಡ್, ಕೀಪ್ ಯುವರ್ ಲೈಫ್ ಕೂಲ್, ಕೀಪ್ ಫೀಡಿಂಗ್ ದ ನಾಲೆಡ್ಜ್ ಆಫ್ ಗಾಡ್ ಇನ್ ಟು ಯುವರ್ ಬ್ರೈನ್, ಟು ಯುವರ್ ಹೆಡ್. ನಿಮ್ಮ ಮನಸ್ಸಿಗೆ ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ಜ್ಞಾನವನ್ನು ಫೀಡ್ ಮಾಡ್ತಾನೇ ಇರಿ, ಫೀಡ್ ಮಾಡ್ಕೊಳ್ತಾನೆ ಇರಿ. ಈ ಫೀಡಿಂಗ್ ನೀವೇನಾದರೂ ಸ್ಟಾಪ್ ಮಾಡಿದ್ರೆ ನಿಮ್ಮ ಸ್ಮೂತ್ ರನ್ನಿಂಗ್ ಸ್ಟಾಪ್ ಆಗುತ್ತೆ. ಆಮೇಲೆ ಒಂದೊಂದೇ ಪ್ರಾಬ್ಲಮ್ ಬರಲಿಕ್ಕೆ ಶುರು ಆಗುತ್ತೆ. ಎಷ್ಟೋ ಜನರ ಜೀವನದಲ್ಲಿ ಇದೇ ಆಗ್ತಾ ಇರೋದು. ಪ್ರೇಯರ್ ಈಸ್ ನಾಟ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಕೆಲವರು ಹೇಳ್ತಾರಲ್ಲ, ಡೈಲಿ ಪ್ರೇಯರ್ ಮಾಡ್ತೀವಿ. ಡೈಲಿ ಪ್ರೇಯರ್ ಮಾಡಬೇಕಾಯ್ತಾ? ಬಟ್ ಡೈಲಿ ಪ್ರೇಯರ್ ಈಸ್ ನಾಟ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ನಿಮ್ಮ ಮೈಂಡಲ್ಲಿ ಸಮಾಧಾನ ಇಲ್ಲ, ಸಮಾಧಾನ ಹಾಳಾಗೋಗ್ಬಿಟ್ಟಿದೆ, ನಷ್ಟವಾಗ್ಬಿಟ್ಟಿದೆ, ಅಸಮಾಧಾನ ಬಂದು ತುಂಬ್ಕೊಂಡ್ಬಿಟ್ಟಿದೆ, ಟೆನ್ಷನ್ ಜಾಸ್ತಿ ಆಗಿದೆ. ಇದಕ್ಕೆ ಪರಿಹಾರ ಈ ಕೂಲೆಂಟ್ ಹಾಕಬೇಕು. ಇದಕ್ಕೆ ಪರಿಹಾರ ಪ್ರಾರ್ಥನೆ ಅಲ್ಲ, ಪ್ರಾರ್ಥನೆ ಬೇಕು. ಈಗ ನಿಮ್ಮ ಪ್ರಾರ್ಥನೆ ಮಾಡೋಕ್ಕಾಗಲ್ವಲ್ಲ, ಟೆನ್ಷನ್ ಜಾಸ್ತಿ ಆದರೆ. ಹೌ ಕ್ಯಾನ್ ಯು ಪ್ರೇ ವಿತ್ ಆಲ್ ದ ಟೆನ್ಷನ್ಸ್? ಯು ಕಾಂಟ್ ಪ್ರೇ. ಯು ಕ್ಯಾನ್ ಸಿಟ್ ಫಾರ್ ಪ್ರೇಯರ್ ಬಟ್ ಯು ಕಾಂಟ್ ಪ್ರೇ. ಯಾಕಂದ್ರೆ ನಾನು ಅನುಭವಿಸಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಪ್ರಾರ್ಥನೆಗಾಗಿ ಕುತ್ಕೋಬೋದು, ಪ್ರಾರ್ಥನೆ ಮಾಡೋಕ್ಕೆಲ್ಲ ಆಗಲ್ಲ. ಪ್ರಾರ್ಥನೆ ಮಾಡ್ಲಿಕ್ಕೆ ಬೈಬಲೆಲ್ಲ ಓಡಿಸ್ತೀವಿ. ಬೈಬಲ್ ಎಷ್ಟು ಓಡಿಸಿದ್ರು ಒಂದು ವಾಕ್ಯನೂ ಕಣ್ಣಿಗೆ ಬೀಳಲ್ಲ. ಕಣ್ಣಿಗೆ ಎಷ್ಟು ವಾಕ್ಯ ಬಿದ್ದರೂ ಒಂದು ತಲೆ ಒಳಗಡೆ ಹೋಗಲ್ಲ. ಬೈಬಲ್ ಮುಖಾಂತರ ದೇವರೇ ಮಾತಾಡಿದ್ರು ಇಲ್ಲಿಗೆ ಹೋಗಲ್ಲ, ಇಳಿಯಲ್ಲ. ನೀವು 1 ಅವರ್ ಅಲ್ಲ 10 ಅವರ್ಸ್ ಕೂತ್ಕೊಂಡ್ರು ಪ್ರಯೋಜನಕ್ಕೆ ಬರೋದಿಲ್ಲ. ಒಂದು ಸೀಸ್ ಆಗೋ ಮಟ್ಟಕ್ಕೆ ಬಂದರೆ, ಕೂಲೆಂಟ್ ಖಾಲಿಯಾಗಿ, ಅಲ್ಲಿ ಪ್ರಾರ್ಥನೆ ಎಲ್ಲ ಬೇಕಾಗಿರೋದು. ಪ್ರಾರ್ಥನೆ ಮಾಡಬೇಕಾದ್ರೂ ಒಂದು ಸಮಾಧಾನ ಇರಬೇಕು ಮೈಂಡಿಗೆ. ಹೊರಗಡೆ ಕಷ್ಟ ಎಷ್ಟಿದ್ರೂ ಪ್ರೇಯರ್ ಮಾಡ್ಬೋದು, ಆದರೆ ಒಳಗಡೆ ಕಷ್ಟ ಆಗಿಬಿಟ್ರೆ ಪ್ರೇಯರ್ ಮಾಡೋಕ್ಕಾಗಲ್ಲ. ಹೊರಗಡೆ ಕಷ್ಟ ಎಷ್ಟಿದ್ರೂ ಪ್ರೇಯರ್ ಮಾಡ್ಬೋದು. ಹೊರಗಡೆ ಬೆಂಕಿ ಇದ್ದರೂ ಬೆಂಕಿಯ ಮಧ್ಯದಲ್ಲೂ ಪ್ರಾರ್ಥನೆ ಮಾಡ್ಬೋದು. ಆದರೆ ಬೆಂಕಿ ಒಳಗಡೆ ಇದ್ದುಬಿಟ್ರೆ, ಮೈಂಡ್ ಒಳಗಡೆ ಈ ಬಾಯ್ಲ್ ಆಗ್ತಾ ಇದ್ದರೆ, ಟೆನ್ಷನ್, ಆಂಗ್ಸೈಟಿ ಅಂತ ಹೇಳ್ತೀವಲ್ಲ, ಆಂಗ್ಸೈಟಿ, ಪೀಸ್ಲೆಸ್ನೆಸ್ ತಲೆ ಒಳಗಡೆ ಹೋಗ್ಬಿಟ್ರೆ, ಯು ಕಾಂಟ್ ಪ್ರೇ, ಯು ಕಾಂಟ್ ವರ್ಕ್ ಫಾರ್ ಗಾಡ್. ದೇವರಿಗಾಗಿ ಏನು ಮಾಡಲಿಕ್ಕಾಗಲ್ಲ. ಯು ಕಾಂಟ್ ಲಿವ್ ಫಾರ್ ಗಾಡ್. ದೇವರಿಗಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಆಸೆ ಇದೆ ಬಟ್ ಯು ಕಾಂಟ್. ಆಸೆ ಇದೆ, ಮಾಡಲಿಕ್ಕಾಗಲ್ಲ. ನಮ್ಮಲ್ಲಿ ಅನೇಕರ ಪ್ರಾಬ್ಲಮ್ ಅದೇನೆ. ಸೊ ನಮಗೆ ಬೇಕಾಗಿರೋದು ಇವತ್ತೇನೆಂದರೆ, ನಿಜವಾಗ್ಲೂ ಈ ಒಂದು ಪೀಸ್, ಈ ಒಂದು ಸಮಾಧಾನ, ದೈವ ಸಮಾಧಾನ ನಮ್ಮೊಳಗಡೆ ನಾವು ಅಧಿಕ ಪಡಬೇಕು, ಮಾಡ್ಕೋಬೇಕು. ಇದು ಅಧಿಕ ಮಾಡಿಕೊಳ್ಳಿಕ್ಕೆ ಇರುವ ಏಕೈಕ ದಾರಿ ದೇವ್ರ ವಾಕ್ಯ ನಮಗೆ ಹೇಳ್ಕೊಡುತ್ತೆ. ಇದೇನೇ ದಾರಿ, ಬೇರೆ ದಾರಿ ಇಲ್ಲ. ಯಾವುದು? ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ಜ್ಞಾನಾರ್ಜನೆ. ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ಜ್ಞಾನ. ಈ ಜ್ಞಾನ 2 ರೀತಿಯ ಜ್ಞಾನ ಇದೆ ಲೋಕದಲ್ಲಿ. ಒಂದು ಹೆಡ್ ನಾಲೆಡ್ಜ್ ಅಂತ ಹೇಳ್ತೀವಿ, ಇನ್ನೊಂದು ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಅಂತ ಹೇಳ್ತೀವಿ. ಒಂದು ನಾವು ಓದಿ ತಿಳ್ಕೊಳ್ಳೋದು, ಇನ್ನೊಂದು ಅನುಭವಿಸಿ ತಿಳ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನೀರಿನ ಬಗ್ಗೆ 2 ರೀತಿ ತಿಳ್ಕೊಬೋದು. ಒಂದು ಓದಿ ನೋಡಿ ತಿಳ್ಕೊಬೋದು, ಇನ್ನೊಂದು ಕುಡಿದು ನೋಡಿ ತಿಳ್ಕೊಬೋದು. ಯಾವುದು ನಮ್ಮ ದಾಹವನ್ನು ನೀಗಿಸುತ್ತೆ? ನೀರಿನ ಬಗ್ಗೆ ಓದಿ ತಿಳ್ಕೊಳ್ಳೋದ್ರಿಂದ, ನೋಡಿ ತಿಳ್ಕೊಳ್ಳೋದ್ರಿಂದ, ಕೇಳಿ ತಿಳ್ಕೊಳ್ಳೋದ್ರಿಂದ ನಿಮ್ಮ ದಾಹ ಹೋಗುತ್ತಾ?
ಹೋಗಲ್ಲ. ನೀರನ್ನು ಕುಡಿದು ತಿಳ್ಕೊಳ್ಳೋದ್ರಿಂದ ನೀರು ತುಂಬ ಚೆನ್ನಾಗಿದೆ, ಸಿಹಿಯಾಗಿದೆ, ಕುಡಿದು ಆ ನೀರನ್ನು ತಿಳ್ಕೊಳ್ಳೋದ್ರಿಂದ ದಾಹ ಹೋಗುತ್ತಾ? ಹೋಗುತ್ತೆ. ನಮಗಿವತ್ತು ಜೀಸಸ್ ಬಗ್ಗೆ ಹೆಡ್ ನಾಲೆಡ್ಜ್ ಇದೆ. ಹೆಡ್ ನಾಲೆಡ್ಜ್. ಈ ಪುಸ್ತಕ ಓದಿ 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 ಅಲ್ಲಿ ಇಲ್ಲಿ ಬೋಧನೆ ಕೇಳಿ 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 ನಮಗೆ ಜೀಸಸ್ ಬಗ್ಗೆ ಗೊತ್ತಾಗ್ಬಿಟ್ಟಿದೆ, ದೇವರ ಬಗ್ಗೆ ಗೊತ್ತಾಗ್ಬಿಟ್ಟಿದೆ, ದೇವರ ಸಾಮ್ರಾಜ್ಯದ ಬಗ್ಗೆ ಗೊತ್ತಾಗ್ಬಿಟ್ಟಿದೆ, ಹೋಲಿ ಸ್ಪಿರಿಟ್ ಬಗ್ಗೆ ಗೊತ್ತಾಗ್ಬಿಟ್ಟಿದೆ, ನಿತ್ಯ ಜೀವದ ಬಗ್ಗೆ ಗೊತ್ತಾಗ್ಬಿಟ್ಟಿದೆ, ನಮಗೆಲ್ಲ ಗೊತ್ತಾಗಿದೆ. ಇದರಿಂದ ಏನಾಗ್ತೀಯ ಗೊತ್ತಾ? ಅಹಂಕಾರಿ ಆಗ್ತೀಯ ಅಷ್ಟೆ. ಏನಾಗ್ತೀರಾ? ಅಹಂಕಾರಿಗಳಾಗ್ತೀವಿ, ಸೋಂಬೇರಿಗಳಾಗ್ತೀವಿ. ಇದರಿಂದ ನಮಗೆ ಪೀಸ್ ಸಿಗೋದಿಲ್ಲ. ಹಾಗಾದರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಹೋಗಿ ನಮ್ಮಲ್ಲಿ ದೀನತೆ ಬರಬೇಕಾದ್ರೆ, ಓಕೆ, ದೀನತೆ ನಮ್ಮಲ್ಲಿ ಬರಬೇಕಾದ್ರೆ ನಾವೇನು ಮಾಡಬೇಕು? ಈ ಟ್ರೂ ನಾಲೆಡ್ಜ್ ನಾವು ತುಂಬಿಸ್ಕೋಬೇಕು. ಇದು ಹೇಗೆ? ಇದು ಹೋಲಿ ಸ್ಪಿರಿಟಿಂದ ಪಡ್ಕೊಳ್ಳಿಕ್ಕಾಗ್ತದೆ. ಪರಿಶುದ್ಧಾತ್ಮರು ಕೊಡ್ತಾರೆ ಈ ಅನುಭವವನ್ನು. ಇದಕ್ಕೆ ನಾವೇನು ಮಾಡಬೇಕು? ನಾವೇನು ಮಾಡಬೇಕು ಅಂದರೆ ದಾಹಗೊಳ್ಳಿ, ಡಿಸೈರ್ ಫಾರ್ ಇಟ್, ಇದಕ್ಕಾಗಿ ಆಸೆ ಪಡಿ. ಈ ರೀತಿ ಒಂದು ಇದೆ, ಈ ರೀತಿ ದೇವರನ್ನ ಅನುಭವಿಸ್ಲಿಕ್ಕೆ ಆಗ್ತದೆ ಅಂತ ಯಾರಾದರೂ ಹೀಗೆ ಹೇಳುವಾಗ ಅದಕ್ಕಾಗಿ ಆಸೆ ಪಡಿ. ಹಾಗಾದರೆ ನನಗದು ಬೇಕು, ಹಾಗಾದರೆ ನನಗದು ಬೇಕು. ನೋಡಿ, ಜಕ್ಕಾಯ ಆಸೆ ಪಟ್ಟ, ನಾನು ಯೇಸುವನ್ನು ನೋಡಬೇಕು, ನಾನು ಯೇಸುವನ್ನು ನೋಡಬೇಕು. ಭಾಳ ಮಂದಿ ಯೇಸು ಬಗ್ಗೆ ಮಾತಾಡಿದರು ಜಕ್ಕಾಯನ ಹತ್ರ. ಯೇಸು ಹಾಗೆ ಹೀಗೆ ತುಂಬ ಅದ್ಭುತ ಮಾಡ್ತಾರೆ, ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಪ್ರಬೋಧನೆ ಮಾಡ್ತಾರೆ, ಹಾಗೆ ಹೀಗೆ ದೇವಗಳನ್ನ ಓಡಿಸ್ತಾರೆ. ಯೇಸುವಿನ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ ಜಕ್ಕಾಯನಿಗೆ ಸಿಕ್ಕಿರ್ಬೋದು, ಸುಮ್ಮನೆ ಅವನೊಳಗಡೆ ಆಸೆ ಬಂದಿಲ್ಲ. ಇದೆಲ್ಲ ಸಿಕ್ಕಿದಾಗ ಜಕ್ಕಾಯನ ಮನಸ್ಸಲ್ಲಿ ಒಂದು ಆಸೆ, ಹಾಗಾದರೆ ನಾನು ಅವ್ರನ್ನ ನೋಡಬೇಕು, ಹಾಗಾದರೆ ನಾನು ಆ ಮನುಷ್ಯನೊಂದು ಸರಿ ನೋಡಲೇಬೇಕು. ಇಷ್ಟೆಲ್ಲ ಪಾಸಿಟಿವ್ ಆಗಿ ಜನ ಹೇಳ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಕೆಲವು ಫರಿಸಾಯರು, ಧರ್ಮಶಾಸ್ತ್ರಿಗಳು ನೆಗೆಟಿವ್ ಆಗಿನೂ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಮನುಷ್ಯನ ನಾನೊಂದು ಸರಿ ನೋಡಲೇಬೇಕು. ಹಿ ಡಿಸೈರ್ಡ್ ಟು ಸಿ ಜೀಸಸ್ ಆ್ಯಂಡ್ ಹಿ ಸ್ಲೆಪ್ಟ್ ಎಟ್ ಹೋಮ್. Correct? Huh? He desired to see Jesus and he was watching movie. Huh? He had a desire to see Jesus, but he was so busy in collecting taxes. Alva? He had no time. Jesus, you know my problem. I am so busy collecting taxes. You know this job, you only gave me this job, so I am busy with this job and so many other commitments are there. So you know my heart's desire, so please come and manifest yourself so that I can see you. ಆ ರೀತಿ ಅಂದ್ಕೊಂಡ ಇಲ್ಲ. ನಾವೇನು ಅಂದ್ಕೊಳ್ತೀವಿ? ನಿಮಗೇನು ಬ್ರದರ್ ಮೈಕ್ ಹಿಡ್ಕೊಂಡು ಹೇಳಿ ಹೋಗ್ತೀರಾ? ನಮಗೆಷ್ಟು ಕಷ್ಟ ಇದೆ ಗೊತ್ತಾ ನಿಮಗೆ? ನಮಗೆಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಗೊತ್ತಾ ನಿಮಗೆ? ನಮ್ಮ ಜಾಬ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾ? ನಮ್ಮ ಪರಿಸ್ಥಿತಿ ನಿಮಗೇನಾದರೂ ಸ್ವಲ್ಪ ಅರ್ಥ ಆಗುತ್ತಾ? ಈ ರೀತಿ ನಾವು ಹೇಳ್ತೀವಿ. ನಿಮ್ಮ ಪರಿಸ್ಥಿತಿ ಅರ್ಥ ಆಗಿ ನನಗೇನಾಗಬೇಕಾಗಿದೆ? ನಿಮ್ಮ ಪರಿಸ್ಥಿತಿ ತಗೊಂಡು ನನಗೇನಾಗಬೇಕಾಗಿದೆ? ನೀವು ಯಾವ ಪರಿಸ್ಥಿತಿನಾದರೂ ಇದ್ಕೊಳ್ಳಿ, ಆದರೆ ಟ್ರೂತ್ ಇಸ್ ಟ್ರೂತ್. ಇಫ್ ಯು ಹ್ಯಾವ್ ದ ಡಿಸೈರ್, ಯು ಮಸ್ಟ್ ಸ್ಟೆಪ್ ಫಾರ್ವರ್ಡ್ ಟು ಫುಲ್ಫಿಲ್ ದಟ್ ಡಿಸೈರ್. ನಿನ್ನ ಹೃದಯದೊಳಗಡೆ ಆಸೆ ಇದ್ದರೆ ಆ ಆಸೆಗೆ ತಕ್ಕ ಹೆಜ್ಜೆ ಇಡಬೇಕು, ಆಸೆಗೆ ತಕ್ಕ ಪ್ರಯತ್ನ ಬರಬೇಕು. ಆಸೆ ಇದೆ, ನನಗೆ ಯೇಸುವನ್ನು ತಿಳ್ಕೊಬೇಕು ಅಂತ ಆಸೆ ಇದೆ, ಮನೆಗೆ ಹೋಗ್ಬಿಟ್ಟು ಬೈಬಲೇ ಓಪನ್ ಮಾಡೋದಿಲ್ಲ, 1 ಗಂಟೆ ಕೂತ್ಕೊಂಡು ಓದಲಿಕ್ಕೆ, ಸ್ಟಡಿ ಮಾಡಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಟೈಮ್ ಇಲ್ಲ ಆದಮೇಲೆ ನಿನ್ನ ಆಸೆನ ದೇವರು ಯಾಕೆ ಫುಲ್ಫಿಲ್ ಮಾಡಬೇಕು? ಫುಲ್ಫಿಲ್ ಆಗೋದಿಲ್ಲ. ಬಾಕಿ ಎಲ್ಲ ಕೆಲಸ ಮಾಡಲಿಕ್ಕಾಗತ್ತೆ. ಎಲ್ಲ ಕೆಲಸ ಆದಮೇಲೆ ಲಾಸ್ಟಿಗೆ ಏನು ಹೇಳ್ತೀಯಾ? ಇಂಜಿನ್ ತುಂಬ ಹೀಟ್ ಆಗಿಬಿಟ್ಟಿದೆ. ಅಲ್ಲ, ಕೂಲೆಂಟ್ ಹಾಕಿಲ್ಲ, ಕೂಲೆಂಟ್ ಹಾಕ್ದೇ ರನ್ ಮಾಡಿದೆ, ಇಂಜಿನ್ ಹೀಟ್ ಆಗದೆ ಇನ್ನೇನಾಗುತ್ತೆ? ಇನ್ನೂ ಸೀಸ್ ಆಗಿಲ್ಲಲ್ಲ. ಗಾಡ್ಸ್ ಮರ್ಸಿ ಆ್ಯಂಡ್ ಗಾಡ್ಸ್ ಗ್ರೇಸ್, ಸ್ಟಿಲ್ ಇಟ್ ಈಸ್ ನಾಟ್ ಸೀಸ್ಡ್, ಸ್ಟಿಲ್ ಇಟ್ ಈಸ್ ರನ್ನಿಂಗ್ ಸಮ್ ಹೌ. ಸೀಸ್ ಆಗೋಕ್ಕಿಂತ ಮೊದಲೇ ಕೂಲೆಂಟ್ ಚೆನ್ನಾಗಿ ಹಾಕ್ಕೊಳ್ಳಿ, ಆಗ ಚೆನ್ನಾಗಿ ರನ್ ಆಗುತ್ತೆ ಗಾಡಿ.
ಇದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತಾ ಹೋದರೆ ನೀವು ಯಾರಿಗೆ ಎಕ್ಸ್ಕ್ಯೂಸ್ ಕೊಡೋದು ಹೇಳಿ? ದೇವರಿಗ? ನೀವು ನನಗೆ ಎಕ್ಸ್ಕ್ಯೂಸ್ ಕೊಡೋದು ನನಗಲ್ಲ, ನೀವು ದೇವರಿಗೆ ಎಕ್ಸ್ಕ್ಯೂಸ್ ಕೊಡ್ತಾ ಇರೋದು. ದೇವರಿಗೇನು ಗೊತ್ತಿಲ್ವ ಹಾಗಾದರೆ? ದೇವರಿಗೆಲ್ಲ ಗೊತ್ತು. ಹಿ ನೋಸ್ ಎವ್ರಿಥಿಂಗ್. ವಿಶ್ವಾಸ ಅದೇ ಅಲ್ವಾ? ಅಲ್ಲಿ ಜಕ್ಕಾಯ ಮರ ಹತ್ತಿದ್ದು ವಿಶ್ವಾಸದಿಂದ. ನನಗೆ ಯೇಸು ಯಾರು ಎಂದು ನೋಡಬೇಕೆಂಬ ಆಸೆ ಇದೆ. ಎಲ್ಲಿದೆ ಅಂತ ಕೆಲವರಿಗೆ ಗೊತ್ತಿಲ್ವೇನೋ. ಬೈಬಲಲ್ಲಿ ಮನೆ ಹೋಗಿ ತೆಗೆದು ಓದಿ. ಅಧ್ಯಾಯ ಗೊತ್ತಾ? ಹಾಂ, ಲೂಕನ ಬರೆದ ಶುಭ ಸಂದೇಶ ಅಧ್ಯಾಯ 19, ಸೈಂಟ್ ಲೂಕ್ ಚಾಪ್ಟರ್ 19 ಆಯಿತಾ? ಸೊ ಮನೆಗೆ ಹೋಗಿ ನೀವು ಓದಿ. ಅಲ್ಲಿ ಅವನು ಪ್ರಯತ್ನ ಪಟ್ಟ, ಯೇಸು ಯಾರೆಂದು ನೋಡಬೇಕೆಂದು ಓಡ್ ಬಂದ. ಬಟ್ ಇನ್ ಫಸ್ಟ್ ಅಟೆಂಪ್ಟ್ ಹಿ ಫೇಲ್ಡ್. ಮೊದಲ ಪ್ರಯತ್ನದಲ್ಲಿ ಅವನು ಫೇಲ್ ಆದ, ಪಾಸ್ ಆಗಿಲ್ಲ. ಹಾಂ, ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಳ್ಳೆ ಟೈಮ್ ಬಂದಾಗ ನೋಡೋಣ. ಯಾಕೋ ಈ ಟೈಮ್ ನನಗೆ ಮಿಸ್ ಆಯಿತು, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. ಅಷ್ಟೊತ್ತಿಗೆ ಇವನು ಟೈಮ್ ಬಂದುಬಿಟ್ರೆ ನೋಡಲಿಕ್ಕೆ ಇರೋದಿಲ್ಲ, ಸೀಸಾಗಿ ಹೋಗ್ಬಿಟ್ರೆ ಆಗೋದಿಲ್ಲ. ಸೊ ಅವನು ಹಾಗೆ ಬಿಟ್ಟಿಲ್ಲ. ಅವನು ಜನರ ಗುಂಪು ಇದ್ದಿದ್ದರಿಂದ ಇಲ್ಲಿ ಯೇಸುನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಯೇಸು ಬರುವ ದಾರಿಯಲ್ಲಿ ಮುಂದೆ ಓಡಿ ಹೋಗಿ ಒಂದು ಮರವನ್ನು ಹತ್ತಿ ಕುಳಿತುಕೊಂಡ. ಈ ದಾರಿಯಲ್ಲಿ ಬರ್ತಾರೆ, ಹಾಗಾದರೂ ಅವ್ರನ್ನ ನೋಡ್ತೀನಿ ಅಂತ. ಸಿ ದ ಎಫರ್ಟ್ ಹಿ ಪುಟ್ ಟು ಸಿ ಜೀಸಸ್. ಯೇಸು ಯಾರನ್ನು ನೋಡಲೇಬೇಕು. ನಾನು ಬಂದಿರೋದು ಯೇಸುನ ನೋಡಲಿಕ್ಕೆ. ಕ್ರೌಡ್ ಹೆಚ್ಚಿದಾರೋ ಕಡಿಮೆ ಇದ್ದಾರೋ ಅದಾಮೇಲೆ, ಅಟ್ ಎನಿ ಕಾಸ್ಟ್ ಐ ವಾಂಟ್ ಟು ಸಿ ಜೀಸಸ್ ಟುಡೇ, ನಾಟ್ ಟುಮಾರೋ. ನಾಳೆ ಅಲ್ಲ, ಇವತ್ತೇ ನೋಡಬೇಕು. ನೋಡಿನೇ ಮನೆಗೆ ಹೋಗೋದು, ನೋಡದೆ ಹೋಗೋದಿಲ್ಲ ಮನೆಗೆ. ಮೇ ಬಿ ಹೀಗೂ ಆಸೆ ಪಟ್ಟಿರ್ಬೋದು, ಯೇಸುನ ಕರ್ಕೊಂಡೇ ಹೋಗೋದು ಅಂತಲೂ ಆಸೆ ಪಟ್ಟನೇನೋ ಗೊತ್ತಿಲ್ಲ. ಯೇಸು ಯಾರು ಅಂತ ನೋಡದೆ ನಾನು ಹೋಗೋದೇ ಇಲ್ಲ ಮನೆಗೆ. ಹೋಗೋದಾದರೆ ಅವ್ರನ್ನ ನೋಡಿನೇ ಹೋಗೋದು ಅಂತ ಡಿಸೈಡ್ ಮಾಡಿ ಮರ ಹತ್ತದ. ಯೇಸು ಆ ಮರದ ಹತ್ತಿರ ಬಂದು ನಿಂತ್ಕೊಂಡು, ಯಾವತ್ತೂ ಅವ್ರು ಮುಖಾಮುಖಿಯಾಗಿ ನೋಡಿಲ್ಲ. ಜಕ್ಕಾಯ ಮೇಲಿದ್ದಾನಂತ ಯೇಸುಗೆ ಯಾರು ಹೇಳಲಿಲ್ಲ. ಆದರೆ ಯೇಸು ಪರಿಪೂರ್ಣ ದೇವರು, ಪರಿಪೂರ್ಣ ಮನುಷ್ಯರು ಆಗಿದ್ದರು. ಆದ್ದರಿಂದ ಜಕ್ಕಾಯನೇ ಹೆಸರು ಯೇಸುವಿಗೆ ಮೊದಲೇ ಗೊತ್ತಿತ್ತು. ಜಕ್ಕಾಯನೇ ಒಡನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೇಲಿ ತಂಗಬೇಕು. ಜಕ್ಕಾಯ ಯಾರು ಅಂತ ಊರಿನವರಿಗೆಲ್ಲ ಗೊತ್ತು. ಸುಂಕ ವಸೂಲಿಯವನು, ಪಾಪಿ, ಬಹಿಷ್ಕರಿಸಲ್ಪಟ್ಟವನು, ನೋ ಎಂಟ್ರಿ ಇನ್ಸೈಡ್ ದ ಚರ್ಚ್, ಔಟ್ ಕ್ಯಾಸ್ಟೆಡ್ ಪರ್ಸನ್, ಬಿಕಾಸ್ ಹಿ ವಾಸ್ ಎ ಸಿನ್ನರ್, ಕಲೆಕ್ಟಿಂಗ್ ಟ್ಯಾಕ್ಸಸ್ ಫಾರ್ ರೋಮನ್ ಸಾಮ್ರಾಜ್ಯಕ್ಕೋಸ್ಕರ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದ. ಯಹೂದ್ಯನಾಗಿದ್ದರೂ ಕೂಡ ಅವನು ಆ ರೀತಿ ಇದ್ದ. ಸೊ ಹಿ ವಾಸ್ ಎ ಔಟ್ ಕ್ಯಾಸ್ಟೆಡ್ ಪರ್ಸನ್. ಆದರೆ ಯಾರೇ ಆಗಿರಲಿ, ವೆದರ್ ಯು ಆರ್ ಔಟ್ ಕ್ಯಾಸ್ಟೆಡ್ ಆರ್ ಎನಿ ಕ್ಯಾಸ್ಟ್, ಇಫ್ ಯು ಹ್ಯಾವ್ ದ ಡಿಸೈರ್ ಟು ಸಿ ಜೀಸಸ್ ವಿಲ್ ಎಂಟರ್ ಇನ್ ಟು ಯುವರ್ ಹಾರ್ಟ್. ಯೇಸು ನಿನ್ನ ಹೃದಯಕ್ಕೆ ಬರ್ತಾರೆ, ನಿನ್ನ ಮನೆಗೆ ಬರ್ತಾರೆ, ನಿನಗೆ ರಕ್ಷಣೆ ಕೊಡ್ತಾರೆ. ಬಿಕಾಸ್ ಹೀ ಈಸ್ ದ ಸೇವಿಯರ್ ಆಫ್ ದ ಹೋಲ್ ವರ್ಲ್ಡ್. ಅವರು ಇಡೀ ಲೋಕಕ್ಕೆ ರಕ್ಷಕರು. ಅವರು ಕ್ರಿಶ್ಚಿಯನ್ಸ್ಗೆ ರಕ್ಷಕರು ಅಂತ ಎಲ್ಲೂ ಬರೆದಿಲ್ಲ. ಜೀಸಸ್ ಇಸ್ ದ ಸೇವಿಯರ್ ಆಫ್ ದ ಹೋಲ್ ವರ್ಲ್ಡ್. ಇಡೀ ಲೋಕಕ್ಕೆ ಅವರು ರಕ್ಷಕರು. ಜಕ್ಕಾಯನ ಒಡನೆ ಇಳಿದು ಬಾ, ಇಂದು ನಾನು ನಿನ್ನ ಮನೆಯಲ್ಲಿ ತಂಗಬೇಕು ಅಂತ ಹೇಳ್ತಾರೆ. ಜೊತೆಯಲ್ಲಿ ನಡ್ಕೊಂಡು ಹೋದವ್ರ ಮನೆಗೆ ಯೇಸು ಹೋಗಿಲ್ಲ. ನಮಗಾದರೆ ಆಸೆ ಬಂದುಬಿಡುತ್ತೆ, ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ. ನಾವು ಇಷ್ಟು ದಿವಸದಿಂದ ಜೀಸಸ್ ಜೊತೆಗೆ ಜೀಸಸ್ 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 ಬ್ರದರ್ ಪ್ರೈಸ್ ಲಾರ್ಡ್ ಬ್ರದರ್, ಹಲ್ಲೆಲೂಯಾ ಬ್ರದರ್, ಪ್ರೈಸ್ ಲಾರ್ಡ್ ಬ್ರದರ್, ಚೆನ್ನಾಗಿದ್ದೀರ ಬ್ರದರ್ ಅಂತ ಬ್ರದರ್ ಹಿಂದೆನೇ ಸುತ್ತಾ ಇದ್ದೀವಿ. ನಮ್ಮ ಮನೆಗೆ ಒಂದು ದಿವಸನೂ ಬಂದಿಲ್ಲ ನೋಡು. ಅವ್ರು ಯಾರೋ ಕರೆದು ಬಿಟ್ರು ಅಂತ ಅವ್ರ ಮನೆಗೆ ಕರೆದೂ ಇಲ್ಲ, ಇವರೇ ಹೇಳಿಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಇದು ನ್ಯಾಯನಾ ಅಂತ ಕೇಳ್ತೀವಿ. ಮೇ ಬಿ ಜೀಸಸ್ಗೂ ಹೋದಾಗಲೂ ಹಾಗೆ ಅಂದ್ಕೊಂಡಿರ್ಬೋದು ಜೊತೆಲಿದ್ದವರೆಲ್ಲ. ನಾವೆಲ್ಲ ಇಷ್ಟೊಂದು ಇವನು ಹಿಂದೆನೇ ಸುತ್ತಾ ಇರ್ತೀವಿ ಹಗಲು ರಾತ್ರಿ. ಆದರೆ ಇವನು ಯಾವನೋ ಮರ ಹತ್ತಿ ಕೂತ್ಕೊಂಡಿದ್ದಾನೆ, ಯಾವತ್ತೂ ಭೇಟಿನೂ ಆಗಿಲ್ಲ, ಏನೂ ಗೊತ್ತಿಲ್ಲ, ಅವನು ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಇವತ್ತು ನಾನು ನಿನ್ನ ಮನೇಲೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲದೆ ಇರೋದು ಯಾರಿಗೆ? ಇವರಿಗೆ. ಆದರೆ ಯೇಸು ನೋಡಿದ್ದು ಜಕ್ಕಾಯನ ಹೃದಯದಲ್ಲಿರುವ ಆಸೆ, ದ ಡಿಸೈರ್ ಆ್ಯಂಡ್ ದ ಎಫರ್ಟ್ ಹಿ ಪುಟ್ ಆನ್ ದಟ್ ಡಿಸೈರ್ ಟು ಸಿ ಜೀಸಸ್. ಜಕ್ಕಾಯನ ಹೃದಯದಲ್ಲಿದ್ದ ಆಸೆಯನ್ನು, ಅವನ ಆಸೆಗೆ ತಕ್ಕ ಪ್ರಯತ್ನವನ್ನು
ಯೇಸು ನೋಡಿದರು, ಅದನ್ನು ಯೇಸು ಸನ್ಮಾನಿಸಿದರು. ಜಾತಿ ನೋಡಿಲ್ಲ, ಕುಲ ನೋಡಿಲ್ಲ, ಅವನು ಯಾರಂತನೇ ನೋಡಿಲ್ಲ. ನಿನ್ನ ಮನೆಗೆ ನಾನು ಬರ್ತೀನಿ ಅಂದರು. ಹಾಗೆ ಯೇಸು ಬರೋದು ಯಾರ ಮನೆಗೆ ಅಂದರೆ ಈ ಸಮಾಧಾನ ಅನುಭವಿಸ್ಲಿಕ್ಕಾಗೋದು ಯಾರಿಗೆ ಅಂದರೆ ಈ ಪ್ರಯತ್ನ ಪಡೋರಿಗೆ. ಈ ಪ್ರಯತ್ನ ಪಡೋರಿಗೆ ಈ ಸಮಾಧಾನ ಸಿಗುತ್ತೆ. ಯು ಕ್ಯಾನ್ ಇನ್ಕ್ರೀಸ್ ಅಪ್ ಟು ಎನಿ ಲೆವೆಲ್. ಯು ಕ್ಯಾನ್ ಇನ್ಕ್ರೀಸ್. ನೀವು ಎಷ್ಟು ಬೇಕಾದರೂ ಇದನ್ನು ಅಧಿಕ ಮಾಡ್ಬೋದು. ನೀವು ಎಕ್ಸ್ಕ್ಯೂಸ್ ಕೊಡ್ತಾ ಹೋಗೋದು ಇಟ್ ಈಸ್ ಫೂಲಿಶ್ನೆಸ್. ಇಫ್ ಯು ಗಿವ್ ಎಕ್ಸ್ಕ್ಯೂಸಸ್ in knowing Christ Jesus, that is utter foolishness. You will be like foolish virgins. ಕೊನೆಗೆ ನಾವು ಯಾವ ಥರ ಆಗ್ತೀವಿ ಗೊತ್ತಾ? 5 ಆ ಒಂದು ಬುದ್ಧಿಹೀನ ಕನ್ಯೆಯರಿದಾರಲ್ಲ, ಮ್ಯಾಥ್ಯೂ 25 5 ಬುದ್ಧಿವಂತರು 5 ಬುದ್ಧಿಹೀನೆಯರು. ಆ ರೀತಿ ಫೂಲಿಶ್ ವರ್ಜಿನ್ಸ್ ಆಗ್ತೀವಿ ಎಕ್ಸ್ಕ್ಯೂಸ್ ಕೊಡ್ತಾ ಹೋದರೆ. ಯಾವ ವಿಷಯದಲ್ಲಿ? ಪ್ರಾರ್ಥನೆ ವಿಷಯದಲ್ಲಿ ಅಲ್ಲ, ಚರ್ಚಿಗೆ ಬರೋ ವಿಷಯದಲ್ಲಿ ಅಲ್ಲ, ಮನೆಗೆ ಹೋಗಿ ಪ್ರತಿದಿನ ದೇವರ ವಾಕ್ಯದ ಮುಖಾಂತರವಾಗಿ, ಪರಿಶುದ್ಧ ಆತ್ಮರ ಮುಖಾಂತರವಾಗಿ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವ ಈ ಕಾರ್ಯದಲ್ಲಿ ನಾವು ಎಕ್ಸ್ಕ್ಯೂಸ್ ಕೊಡ್ತಾ ಹೋಗಬಾರ್ದು. ಕೊಟ್ಟರೆ ನಾವು ಬುದ್ಧಿಹೀನರಾಗ್ತೀವಿ. ಫೂಲಿಶ್ನೆಸ್. ಇದು ನಮ್ಮಿಂದ ಸಾಧ್ಯ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಮ್ಮಿಂದ ಸಾಧ್ಯ. ಬೈಬಲ್ ಎತ್ಕೊಂಡು ಓದಲಿಕ್ಕೆ ಎಲ್ರಿಗೂ ಸಾಧ್ಯ ಅಲ್ವಾ? 1 ಗಂಟೆ ಕೂತ್ಕೊಂಡು ಓದಲಿಕ್ಕೆ ಎಲ್ರಿಗೂ ಸಾಧ್ಯ, ಅರ್ಧ ಗಂಟೆ ಕೂತ್ಕೊಂಡು ಓದಲಿಕ್ಕೆ ಎಲ್ರಿಗೂ ಸಾಧ್ಯ. ಓದ್ಬೋದು, ಎಷ್ಟು ಗಂಟೆ ಬೇಕಾದರೂ ಓದ್ಬೋದು. ಬೇರೆ ಎಲ್ಲ ಕೆಲಸ ಮಾಡಲಿಕ್ಕೂ ನಮಗೆ ಸಾಧ್ಯ. ಆದರೆ ಮನೇಲಿರುವ ಈ ಬೈಬಲ್ ಪೇಜನ್ನ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸಿ ಇದರಲ್ಲಿರುವ ವಾಕ್ಯಗಳನ್ನು ಒಂದೊಂದನ್ನೇ ಹೀಗೆ ಓದ್ತಾ ಹೋಗಲಿಕ್ಕೆ ಆಗೋದಿಲ್ವಾ? ಖಂಡಿತ ಸಾಧ್ಯ ಆಗುತ್ತೆ. ಪವಿತ್ರಾತ್ಮರ ಸಹಾಯ ಕೇಳಿ, ಪವಿತ್ರಾತ್ಮರೇ ಈ ವಾಕ್ಯವನ್ನು ಓದ್ತಾ ಇದ್ದೀನಿ, ನನಗೆ ಹೆಲ್ಪ್ ಮಾಡಿ. ಐ ವಾಂಟ್ ಟು ನೋ ಜೀಸಸ್ ಮೋರ್. ಆಗ ಏನಿರುತ್ತೆ ನಿಮ್ಮ ಹೃದಯದಲ್ಲಿ? ಕ್ರಿಸ್ತ ಯೇಸುವಿನ ಸಮಾಧಾನ. ಪ್ರಿನ್ಸ್ ಆಫ್ ಪೀಸ್ ಯೇಸು, ಸಮಾಧಾನದ ಅರಸ. ನೀವು ಆ ಅರಸನನ್ನು ಹೆಚ್ಚು ಅನುಭವಿಸಿದಷ್ಟು ನಿಮ್ಮೊಳಗಡೆ ಸಮಾಧಾನ ಹೆಚ್ಚಾಗುತ್ತೆ. ಗಂಡ ಹೆಂಡತಿಯಲ್ಲಿ ಸಮಾಧಾನ ಹೆಚ್ಚಾದರೆ ಮಕ್ಕಳಲ್ಲಿ ಸಮಾಧಾನ ಟ್ರಾನ್ಸ್ಫರ್ ಆಗುತ್ತೆ. ಆಗ ಮಕ್ಕಳು ದಾರಿ ತಪ್ಪಿ ಹೋಗಲ್ಲ. ಯಾಕೆಂದರೆ ಸಮಾಧಾನದಲ್ಲಿ ಈ ಮಕ್ಕಳನ್ನು ಬಂಧಿಸುತ್ತದೆ. ಸಮಾಧಾನಕ್ಕೆ ಅಷ್ಟು ಶಕ್ತಿ ಇದೆ, ಆಯಿತಾ? ಪೀಸ್ ಹ್ಯಾಸ್ ಸೋ ಮಚ್ ಪವರ್. ಇದು ಯೇಸುವಿನಿಂದ ರಿಲೀಸ್ ಆಗೋದು. ದೇವರ ಸಮಾಧಾನದಲ್ಲಿ ನೀವು ನಿಮ್ಮ ರನ್ಮನಗಳನ್ನು ನೀವು ತುಂಬಿಸ್ಕೊಂಡ್ರೆ ನಿಮ್ಮಿಂದ ರಿಲೀಸ್ ಆಗುವ ಈ ಸಮಾಧಾನ ನಿಮ್ಮ ಕುಟುಂಬದಲ್ಲಿರುವ ಎಲ್ಲರನ್ನ ಐಕ್ಯತೆಯಲ್ಲಿ ನಿಲ್ಲಿಸುತ್ತೆ, ಸಂತೋಷದಲ್ಲಿ ನಿಲ್ಲಿಸುತ್ತೆ, ಪರಿಶುದ್ಧತೆಯಲ್ಲಿ ನಿಲ್ಲಿಸುತ್ತೆ, ದೈವಭಯದಲ್ಲಿ ನಿಲ್ಲಿಸುತ್ತೆ, ವಿಶ್ವಾಸದಲ್ಲಿ ನಿಲ್ಲಿಸುತ್ತೆ. ನಿಲ್ಲಿಸೋದು ಯಾವುದು? ಈ ಸಮಾಧಾನ. ಆದ್ದರಿಂದ ಸಮಾಧಾನ ಹಾಳು ಮಾಡ್ಕೋಬೇಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಹೀಬ್ರೂಸ್ ಚಾಪ್ಟರ್ 12 verse 15 12-15. ನಿಮ್ಮಲ್ಲಿ ಯಾರೂ ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ, ನಿಮ್ಮಲ್ಲಿ ಯಾರು ಕೂಡ ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆಯಾಗಿರಿ. ಯಾವ ವಿಷದ ಬೇರು ನಿಮ್ಮಲ್ಲಿ ತಲೆದೋರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ನೋಡಿಕೊಳ್ಳಿ. ಅಸಮಾಧಾನ ಸಭೆಯನ್ನು ಕೆಡಿಸುತ್ತದೆ. See to it that no one fails to obtain the grace of God, that no root of bitterness springs up and causes trouble, and through it many became defiled. Many became defiled because of bitterness springs up in their hearts. ಮನಸ್ಸಿನಲ್ಲಿ ಉಂಟಾಗುವ ಅಥವಾ ಉಕ್ಕಿ ಬರತಕ್ಕಂತಹ ಆ ಅಸಮಾಧಾನ ಏನು ಮಾಡಿದೆ? ಸಭೆಯ ಐಕ್ಯತೆಯನ್ನು, ಕುಟುಂಬದ ಐಕ್ಯತೆಯನ್ನು ಹಾಳು ಮಾಡಿದೆ. ನಿಮ್ಮ ಕುಟುಂಬ ಒಂದಾಗಿರಬೇಕಾ? ನಿಮ್ಮ ಸಭೆ ಒಂದಾಗಿರಬೇಕಾ?
ಐಕ್ಯವಾಗಿ ಇರಬೇಕಾ? ಹಾಗಾದರೆ ಸಮಾಧಾನ ಅದನ್ನು ಐಕ್ಯ ಮಾಡುತ್ತೆ. ಸಮಾಧಾನ ಐಕ್ಯ ಮಾಡಬೇಕಾದ್ರೆ ಸಮಾಧಾನದ ಬೀಜ ಬಿತ್ತಬೇಕು. ಪ್ಲ್ಯಾಂಟ್ ದ ಸೀಡ್ಸ್ ಆಫ್ ಪೀಸ್. ವಾಟ್ ಈಸ್ ದಟ್ ಸೀಡ್ಸ್ ಆಫ್ ಪೀಸ್? ನಾಲೆಡ್ಜ್ ಆಫ್ ಗಾಡ್. ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ಜ್ಞಾನವೇ ಆ ಸಮಾಧಾನದ ಬೀಜ, ಬೇರೆ ಯಾವುದೂ ಅಲ್ಲ. ಈ ಸಮಾಧಾನದ ಬೀಜವನ್ನು ನಿಮ್ಮ ಹೃದಯಗಳಲ್ಲಿ ನೀವು ಬಿತ್ತನೆ ಮಾಡುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ನಿಮ್ಮನ್ನು ಒಟ್ಟಿಗೆ ನಿಲ್ಲಿಸುತ್ತೆ. ಅಲ್ಲಿ ಸೈತಾನನಿಗೆ ಎಂಟ್ರಿ ಇಲ್ಲ. ಅದಕ್ಕೆ ಇಲ್ಲಿ ವಾಕ್ಯ ಹೇಳೋದು, ಯಾವ ವಿಷದ ಬೇರು ನಿಮ್ಮಲ್ಲಿ ತಲೆದೋರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ನೋಡಿಕೊಳ್ಳಿ. ಅದರ ಇನ್ನೊಂದರ್ಥ, ನೀವು ಸಮಾಧಾನ ಭರಿತರಾಗದೇ ಇದ್ದರೆ, ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ಜ್ಞಾನಾರ್ಜನೆಯಿಂದ ನೀವು ಸಮಾಧಾನವನ್ನು ಹೊಂದಿಕೊಳ್ಳದೆ ಹೋದರೆ, ಯು ಡಿಫೈಲ್ ಯುವರ್ ಸೆಲ್ಫ್, ಯು ಡಿಫೈಲ್ ಯುವರ್ ಚಿಲ್ಡ್ರನ್, ಯು ಡಿಫೈಲ್ ಯುವರ್ ಚರ್ಚ್, ಯು ಡಿಫೈಲ್ ಎವ್ರಿಥಿಂಗ್, ಯು ಡಿಫೈಲ್ ಯುವರ್ ಬಾಡಿ. ನಿಮ್ಮ ಶರೀರ ಹಾಳು ಮಾಡ್ಕೊಳ್ತೀರಿ, ಕುಟುಂಬ ಜೀವನ ಹಾಳು ಮಾಡ್ಕೊಳ್ತೀರಿ, ಸಭೆಯನ್ನು ಕೆಡಿಸ್ತೀರಿ, ಸಮೂಹವನ್ನು ಕೆಡಿಸ್ತೀರಿ, ಕುಟುಂಬದಲ್ಲಿರುವ ಎಲ್ಲರನ್ನೂ ಕೆಡಿಸ್ತೀರಿ. ನಾನು ಕೆಟ್ಟೋದ್ರೆ ನಾನು ಎಲ್ಲರನ್ನೂ ಕೆಡಿಸ್ತೀನಿ. ಆದ್ದರಿಂದ ಮೇಂಟೈನ್ ದ ಕೂಲೆಂಟ್ ಇನ್ ದ ವೆಹಿಕಲ್ so that you can run for God till the end. Keep your engine always cool state. ಇದು ಕೂಲ್ ಆಗಿಡ್ಲಿಕ್ಕೆ ನೀವು 10 ಕೊಯ್ನ್ಯೋನ್ಯಕ್ಕೆ ಬಂದರೆ ಆಗೋದಿಲ್ಲ. ನೆಕ್ಸ್ಟ್ ಕೊಯ್ನ್ಯೋನ್ಯ 10 ಆಗಸ್ಟ್ 15 18 ತನಕ ಮುಲ್ಕಿ ಡಿವೈನ್ ಕಾಲ್ ಸೆಂಟ್ರಲ್ಲಿದೆ. ಆಗಸ್ಟ್ ತಿಂಗಳ 15 ಸಂಜೆ 4 ಗಂಟೆಗೆ ಪ್ರಾರಂಭ ಆಗ್ತದೆ. 18ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆ ಮುಗೀತದೆ. ಕನ್ನಡ ಧ್ಯಾನಕೂಟ, ಬೆಳವಣಿಗೆ ಆಧ್ಯಾತ್ಮಿಕ ಧ್ಯಾನಕೂಟ, ಕೊಯ್ನೋನಿಯ 10ನೇ ಧ್ಯಾನಕೂಟ. ಈ ರೀತಿ 10ಕ್ಕೆ ಬಂದರೂ ನಾವು ಮನೆಗೆ ಹೋಗಿ ಬೈಬಲ್ ಓಪನ್ ಮಾಡಿ ಇದಕ್ಕಾಗಿ ಆಸೆಪಟ್ಟು ನನ್ನದೇ ಆದ ಒಂದು ಪ್ರಯತ್ನ ನಾನು ಪಡೆದೇ ಹೋದರೆ, ಜಕ್ಕಾಯನ ಹಾಗೆ ಆ ಗುಂಪಲ್ಲಿ ಸೇರ್ಕೊಳ್ಳದೆ ಹೋದರೆ, ಮರ ಹತ್ತೋ ಪ್ರಯತ್ನ ಮಾಡದೆ ಹೋದರೆ, ಯೇಸು ಬಂದು ನನ್ನ ಮನೆಯೊಳಗಡೆ ವಾಸ ಮಾಡುವ ಆ ಸಮಾಧಾನದ ಅನುಭವ ಸಿಗೋದಿಲ್ಲ. ಧ್ಯಾನಕ್ಕೆ ಬಂದು ಸಿಗೋದು ರಿಲ್ಯಾಕ್ಸೇಷನ್ ಮಾತ್ರ. ಮೋಸ ಹೋಗಬೇಡಿ, ಧ್ಯಾನಕ್ಕೆ ಬಂದು ಮೋಸ ಹೋಗಬೇಡಿ. ಧ್ಯಾನಕ್ಕೆ ಬಂದು ಬುದ್ಧಿವಂತರಾಗ್ರಿ. ಧ್ಯಾನಕ್ಕೆ ಬರೋದು ಒಳ್ಳೆಯದೇ. ಬಂದು ಧ್ಯಾನಕ್ಕೆ ಬಂದಿದ್ದೀವಿ. ಕೆಲವರು ಇದ್ದಾರೆ, ಒಂದು ಕೊಯ್ನೋನಿ ಆದಮೇಲೆ ಕಾಯ್ತಾರೆ, ಒಂದು ರಿಟ್ರೀಟ್ ಆದಮೇಲೆ ಕಾಯ್ತಾರೆ ನೆಕ್ಸ್ಟ್ ರಿಟ್ರೀಟ್ಗೆ ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ರಿಟ್ರೀಟ್ಗೆ ಕಾಣಿಸ್ಕೊಳ್ಳೋದು. ರಿಟ್ರೀಟಿಗೆ ಬರೋದು ಒಳ್ಳೆಯದೇ. ಕ್ವಶನ್, ಕಳೆದ ರಿಟ್ರೀಟಲ್ಲಿ ಬಂದು ಎಷ್ಟೋ ವಿಷಯಗಳನ್ನು, ಆಧ್ಯಾತ್ಮಿಕ ಸತ್ಯಗಳನ್ನು ದೇವರು ನಿನಗೆ ಕೊಟ್ಟರಲ್ವಾ, ಅದು ಏನು ಮಾಡಿದೆ? ದೇವ್ರು ಕೇಳ್ತಾರೆ. ಇಲ್ಲ ಅದು ಹಾಗೆ ಇಟ್ಬಿಟ್ಟೆ ಸೈಡಿಗೆ ಅಂದರೆ, ಎಲ್ಲವೋ ಮೈಗಳನಾದ ದುಷ್ಟ ಸೇವಕ, ಯು ವಿಕೆಡ್ ಅನ್ಫೇತ್ಫುಲ್ ಸರ್ವೆಂಟ್, ಲಾಸ್ಟ್ ಟ್ಯೂಸ್ಡೇ ನಿಮಗೆ ಕೊಟ್ಟನಲ್ಲ, ಅದು ಎಲ್ಲಿ, ಅದರಲ್ಲಿ ಏನು ಸಂಪಾದನೆ ಮಾಡಿದ್ರಿ ಕೇಳ್ತಾರೆ. ಈ ಟ್ಯೂಸ್ಡೇ ಬರುವಾಗ ನಾನು ಕೇಳಲ್ಲ, ದೇವ್ರು ಕೇಳ್ತಾರೆ. ಅದು ಹೋಯ್ತು. ಮತ್ತು ಈ ಟ್ಯೂಸ್ಡೇ ತಗೊಳ್ತಾ ಇರೋದು ಅದು ಗೊತ್ತಿಲ್ಲ. ದೇವ್ರು ಕೇಳ್ತಾರೆ, ಒಂದು ಟ್ಯೂಸ್ಡೇ ಯಾವತ್ತಾದರೂ ಬಂದು ನಿಂತ್ಕೊಂಡು ಕೇಳ್ತಾರೆ, ಎಲ್ಲವೂ ಮೈಗಳನ್ನಾದ ದುಷ್ಟ ಸೇವಕ, ದುಷ್ಟ ಸೇವಕಿ, ನಿನಗಿಷ್ಟು ಕೊಟ್ಟನಲ್ವಾ, ನೀನು ಏನು ಸಂಪಾದನೆ ಮಾಡಿದೆ? ಅಟ್ಲೀಸ್ಟ್ ಏನು ಸಂಪಾದನೆ ಮಾಡದೇ ಇದ್ದರು ಅಟ್ಲೀಸ್ಟ್ ನಿಂದಾದರೂ ಉಳಿಸ್ಕೊ, ನಿನ್ನ ಆತ್ಮನಾದರೂ ಸ್ಟ್ರಾಂಗ್ ಆಗಿರಿಸ್ಕೊ. ನಾವು ಬರೋದೇ ಪಂಚರಾಗಿ ಬರ್ತೀವಿ. ಸೋಮವಾರ ಮಂಗಳವಾರ ಬರೋದೇ ನಮ್ಮದೇ ಎಲ್ಲ ಮುಗಿದೋಗಿರುತ್ತೆ. ಪ್ರೇಯರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಹೇಗಾಯಿತು ಪ್ರೇಯರ್? ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಮತ್ತು ಸೋಮವಾರ ಅವ್ರನ್ನ ತಟ್ಟಿ ಕರೆದು ಹೇಗೋ ಇಲ್ಲಿ ತಲುಪಿಸೋಷ್ಟೊತ್ತಿಗೆ ಅದಾಗಬಾರ್ದು. ಈಗ ಹೋದ್ಮೇಲೆ ನೀವು ಹಿಡ್ಕೋಬೇಕು ಬೈಬಲ್ನ. ವಾಕ್ಯ ಹೀಗೆ ಹೇಳ್ತಾ ಇದೆಯಲ್ವಾ, ಹಾಗಾದರೆ ಇದು ಅನುಭವಿಸ್ಬೇಕು. ಇದು ನನಗಾಗಿ ದೇವ್ರು ಹೇಳ್ತಾ ಇರೋದು. ದಿಸ್ ಈಸ್ ಫಾರ್ ಮೀ. ಐ ಶುಡ್ ನಾಟ್ ಬಿ ಇಗ್ನೊರೆಂಟ್. ದೇವರ ವಾಕ್ಯದ ವಿಷಯದಲ್ಲಿ, ದೇವರು ಕೊಡುವ ಆಲೋಚನೆ ವಿಷಯದಲ್ಲಿ ನಾನು ಇಗ್ನೊರೆಂಟ್ ಆಗಬಾರ್ದು. ಬೈಬಲ್ ಹೇಳುತ್ತೆ, ಇಫ್ ಯು ಆರ್ ಇಗ್ನೊರೆಂಟ್ ಇನ್ ದ ಮ್ಯಾಟರ್ ಆಫ್ ಗಾಡ್ಸ್ ವರ್ಡ್, ಯು ವಿಲ್ ಡೈ. ಸಾಹಿತ್ಯ ಅಂದರೆ ಆಕ್ಸಿಡೆಂಟ್ ಆಗಿನೋ ಕಾಯಿಲೆ ಬಂದು ಸಾಹಿತ್ಯ ಅಲ್ಲ. ಯು ವಿಲ್ ಬಿ ಸಪ್ರೇಟೆಡ್ ಫ್ರಮ್ ಗಾಡ್. ದೇವರಿಂದ ಬೇರ್ಪಟ್ಟು ಹೋಗೋ ಸಾಧ್ಯತೆ ಇದೆ.
ವಿ ಶುಡ್ ನಾಟ್ ಬಿ ಇಗ್ನರೆಂಟ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ವಿಷಯದಲ್ಲಿ ನಾವು ಅಜಾಗರೂಕರಾಗಬಾರ್ದು. ನಾವು ಬೇರೆ ಎಲ್ಲ ವಿಷಯದಲ್ಲಿ ಜಾಗ್ರತೆ ವಹಿಸ್ತೀವಲ್ವಾ, ದೇವರ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ನಾವಿವತ್ತು ಜಾಗರೂಕತೆ ವಹಿಸ್ತಾ ಇದ್ದೀವಿ ಅಲ್ವಾ? ಸೊ ಅದರಿಂದ ಬಹಳ ಅಮೂಲ್ಯವಾದದ್ದನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ. ಬಹಳ ಅಮೂಲ್ಯವಾದದ್ದನ್ನು ದೇವರು ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಫ್ರೀಲಿ ಗಾಡ್ ಈಸ್ ಗಿವಿಂಗ್ ಟು ಅಸ್. You are not paying any amount for God's grace because you can't pay. God knows it. ದೇವರಿಗೆ ಗೊತ್ತು ಇದಕ್ಕೆ ಬೆಲೆ ಕೊಡಲಿಕ್ಕೆ ಇವ್ರಿಗೆ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ಗೊತ್ತು. ಅದಕ್ಕೆ ದೇವರೇನು ಮಾಡ್ತಿದ್ದಾರೆ, ಉಚಿತವಾಗಿ ಕೊಡೋಣ ಅಂತ ಉಚಿತವಾಗಿ ಕೊಡ್ತಾ ಇದ್ದಾರೆ. ಯಾಕೆ? ಇದಕ್ಕೆ ಕೊಡ್ಲಿಕ್ಕೆ ಕೆಪಾಸಿಟಿ ಇದ್ದವ್ರು ನಾವು ಒಬ್ಬರು ಇಲ್ಲ. ನೀವೇನು ಕೊಡ್ಬೋದು? ಎಷ್ಟು ಕೊಡ್ತೀರಾ? ದೇವರು ಕೊಡುವ ಒಂದೊಂದು ಸತ್ಯದ ಅರಿವಿಗೆ ಎಷ್ಟು ರೂಪಾಯಿ ಕೊಡ್ತೀರಾ? ನೀವು ಪ್ರಪಂಚನೇ ದೇವರ ಹೆಸರಿಗೆ ಬರ್ಕೊಟ್ರು ಅದಕ್ಕೆ ಬೆಲೆ ಇಲ್ಲ. ಅದರಿಂದ ಕೊಡೋಕ್ಕಾಗೋದಿಲ್ಲ ಅಂತ ದೇವ್ರಿಗೆ ಗೊತ್ತು. ಅದಕ್ಕೆ ದೇವರು ಯೋಚನೆ ಮಾಡಿದರು, ದೀಸ್ ಪೀಪಲ್ ಕ್ಯಾನ್ ನಾಟ್ ಅಫೋರ್ಡ್. ಓಕೆ, ಸೊ ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಗಿವ್ ದಿಸ್ ಫ್ರೀಲಿ. ಉಚಿತವಾಗಿ ಕೊಡೋಣ. ದೇವರು ಉಚಿತವಾಗಿ ಆ ಸತ್ಯದ ಅರಿವನ್ನು ನಮಗೆ ಕೊಡ್ತಾ ಇದ್ದಾರೆ. ಉಚಿತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದು ಚೀಪ್ ಅಲ್ಲ. ದೇವರು ಉಚಿತವಾಗಿ ಕೊಡೋದು ಯಾಕೆ ಗೊತ್ತಾ? ನಮಗೆ ಕೊಂಡುಕೊಳ್ಳಿಕ್ಕಾಗಲ್ಲ. ಅದಕ್ಕೆ ನಮಗೆ ಕೆಪಾಸಿಟಿ ಇಲ್ಲ, ನಮ್ಮ ಹತ್ರ ಅಷ್ಟಿಲ್ಲ. ಯೇಸುನ ಕೊಂಡ್ಕೊಳ್ಳಿಕ್ಕೆ ಏನು ಕೊಡ್ತೀರಾ? ಎಷ್ಟು ಕೊಟ್ಟು ಯೇಸುನ ಕೊಂಡ್ಕೊಳ್ಳಿಕ್ಕಾಗುತ್ತೆ? ಆಗಲ್ಲ. ಸೊ ಜೀಸಸ್ ಇಸ್ ದ ಫ್ರೀ ಗಿಫ್ಟ್ ಆಫ್ ಗಾಡ್. Word of God is the free gift of God. Holy Spirit is the free gift of God, but not the cheap. We should not make it cheap. ನಾವು ಅದನ್ನು ಚೀಪ್ ಮಾಡಬಾರ್ದು. ಚೀಪ್ ಮಾಡೋದು ಯಾವಾಗ ಗೊತ್ತಾ? ವೆನ್ ವಿ ಆರ್ ಇಗ್ನೋರೆಂಟ್. ಕೇಳಿಸಿಕೊಂಡ ಆತ್ಮಿಕ ಸತ್ಯಗಳ ಬಗ್ಗೆ ಕಾಳಜಿ ಇಲ್ಲದೆ, ಪಡೆದುಕೊಂಡ ಪವಿತ್ರಾತ್ಮನ ಬಗ್ಗೆ ಕಾಳಜಿ ಇಲ್ಲದೆ, ಸ್ವೀಕಾರ ಮಾಡಿದ ಒಂದು ದೈವಿಕ ಕರೆ ಇದೆಯಲ್ಲ, ದಟ್ ಕಾಲಿಂಗ್, ಗಿಫ್ಟ್ಸ್, ಕಾಲಿಂಗ್ಸ್, ನಾಲೆಡ್ಜ್, ಅನಾಯಿಂಟಿಂಗ್, ಗ್ರೇಸ್, ಎವ್ರಿಥಿಂಗ್ ವಿ ಹ್ಯಾವ್ ರಿಸೀವ್ಡ್ ಫ್ರೀಲಿ, ಅಬೆಂಡೆಂಟ್ಲಿ ವಿ ಹ್ಯಾವ್ ರಿಸೀವ್ಡ್. ವೆನ್ ವಿ ಇಗ್ನೋರ್ ದಿಸ್, ವೆನ್ ವಿ ಇಗ್ನೋರ್ ದೀಸ್ ಥಿಂಗ್ಸ್, ವಿ ಮೇಡ್ ದೀಸ್ ಥಿಂಗ್ಸ್ ಚೀಪ್. ಡೋಂಟ್ ಇಗ್ನೋರ್ ದ ಗ್ರೇಸ್ ಆಫ್ ಗಾಡ್. ಎದ್ದು ನಿಂತ್ಕೊಳ್ಳೋಣ. ದೇವರ ಕೃಪೆಯನ್ನು ಯಾರೂ ಕಡೆಗಣಿಸೋದು ಬೇಡ. ಅದನ್ನೇ ಹಿಬ್ರಿಯ 12:15 ಹೇಳಿದ್ದು. See to it that no one fail to obtain the grace of God. See to it that no one, that me, fail to obtain the grace of God. ನಿಮ್ಮಲ್ಲಿ ಯಾರೊಬ್ಬರು, ನಾನು, ನೀವು ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಬೇಕು. ದ್ಯಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಪ್ರೇ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ಕಲಿಸಿಕೊಟ್ಟ ಈ ಆತ್ಮಿಕ ಸತ್ಯಗಳನ್ನು ನಾವು ನಷ್ಟಪಡಿಸಿಕೊಳ್ಳದ ಹಾಗೆ, ಇದರ ಫಲವನ್ನು ನಾವು ತರುವಂತಹ ನೆಚ್ಚಿನ ಸೇವಕರಾಗಲು ಬೇಕಾದ ಶಕ್ತಿಯನ್ನು ನಮಗೆ ನೀಡಿರಪ್ಪ. ಪವಿತ್ರಾತ್ಮರೇ, ಇನ್ನೂ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಸಮಾಧಾನವನ್ನು ತುಂಬಿಸಿಕೊಂಡು ನಮ್ಮ ಜೀವನದ ಪ್ರಯಾಣವನ್ನು ಯೇಸುವಿನೊಂದಿಗೆ, ಯೇಸುವಿಗಾಗಿ ಸುಗಮವಾಗಿ ಸಾಗಲು ಬೇಕಾದಂತಹ ಸಮಾಧಾನವನ್ನು ಅಧಿಕಪಡಿಸಿಕೊಳ್ಳಲು ಬೇಕಾದ ಸತ್ಯದ ಅರಿವನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ನೂ ಹೆಚ್ಚಾಗಿ ಸಮಾಧಾನವನ್ನು ತುಂಬಿಸಿಕೊಂಡು ಲೋಕದ ಜ್ಞಾನವಲ್ಲ, ದೈವ ಜ್ಞಾನವೇ ಶ್ರೇಷ್ಠವಾದದ್ದು ಎಂದು ತಿಳಿದು ಕನ್ವಿಕ್ಟ್ ಆಗಿ ಈ ಜ್ಞಾನ ನಮ್ಮಲ್ಲಿಯೂ ನಮ್ಮ ಮಕ್ಕಳಲ್ಲಿಯೂ ತುಂಬಿಸುತ್ತಾ ಪರಲೋಕದ ಕಡೆಗೆ ನಮ್ಮ ಪ್ರಯಾಣವನ್ನು ಸುರಕ್ಷಿತವಾಗಿ ಮಾಡಲು ಬೇಕಾದ ಆ ಶಕ್ತಿಯನ್ನು, ಕೃಪೆಯನ್ನು ನಮಗೆ ನೀಡಿರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಥರದ ಅವಿಶ್ವಾಸ ದೂರವಾಗಲಿ, ಮೂಢನಂಬಿಕೆಗಳು ದೂರವಾಗಲಿ, ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ತಲೆ ಎತ್ತಿರುವ ಎಲ್ಲ ಆತ್ಮಿಕ ಕೋಟೆಗಳು ಲಯವಾಗಲಿ, ಪ್ರತಿಯೊಬ್ಬರು ದೈವ ಜ್ಞಾನದಿಂದ ಭರಿತರಾಗಲಿ ಅಪ್ಪ.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕ್ರಿಸ್ತ ಯೇಸುವಿನ ಸಮಾಧಾನ ಎಲ್ಲರ ಮನಗಳನ್ನು ಆಳ್ವಿಕೆ ಮಾಡಲಿ. ಅಸಮಾಧಾನ ದೂರವಾಗಲಿ, ಭಯ ಬಿಟ್ಟು ಹೋಗಲಿ, ಎಲ್ಲ ಟೆನ್ಷನ್ ದೂರವಾಗಲಿ ಯೇಸು ನಾಮದಲ್ಲಿ. ಪ್ರತಿಯೊಬ್ಬರ ಮನಸ್ಸು ಯೇಸುವಿನ ಸಮಾಧಾನದಿಂದ ತುಂಬಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಸಮಾಧಾನದ ಪ್ರಭುವೇ ನಿಮಗೆ ಸ್ತೋತ್ರವಾಗಲಿ. ಓ ಪ್ರಿನ್ಸ್ ಆಫ್ ಪೀಸ್, our Lord Jesus Christ, we thank you and we praise you, Lord. Hallelujah, hallelujah. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್.